ಪ್ರವಾದಿ ಜನ್ಮ ದಿನಾಚರಣೆ ಎಂಬುದು ಇಸ್ಲಾಂನಲ್ಲಿ ಇಲ್ಲ. ಇದರ ಬದಲಾಗಿ ಅವರ ಜನ್ಮ ತಿಂಗಳಿನಲ್ಲಿ ಪ್ರವಾದಿಯವರನ್ನ ಪರಿಚಯಿಸುವಂತಹ, ಅವರ ಸಂದೇಶವನ್ನ ಸಾರುವಂತಹ ಅಭಿಯಾನ ಮಾಡಲಾಗುತ್ತದೆ ಎಂದು ಮುಸಾಜುದುಲ್ ಹುದಾ ತೊಕ್ಕೊಟ್ಟು ಇದರ ಖತೀಬ್ ಮೊಹಮ್ಮದ್ ಕುಂಜಿ ಹೇಳಿದರು. ಇವರು ಜಮಾಅತೆ ಇಸ್ಲಾಮಿ ಹಿಂದೂ ಉಳ್ಳಾಲ ಇದರ ಆಶ್ರಯದಲ್ಲಿ ಪ್ರವಾದಿ ಮೊಹಮ್ಮದ್ ಸುಹಾನ್ ಚಾರಿತ್ರ್ಯವಂತ ಎಂಬ ವಿಚಾರದಲ್ಲಿ ನಡೆಯುವಂತಹ ಸಂದೇಶ ಅಭಿಯಾನದ ಪ್ರಯುಕ್ತ ತೊಕ್ಕೊಟ್ಟು ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ್ದ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿ ಸಂದೇಶವನ್ನ ನೀಡಿದರು. ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ನಾಯಕ ಇಂದಾಜೆ ಪುಸ್ತಕ ಬಿಡುಗಡೆಯನ್ನ ಮಾಡಿದರು. ಜಮಾತೆ ಇಸ್ಲಾಮಿ ಹಿಂದೂ ಉಳ್ಳಾಲ ಸ್ಥಾನೀಯ ಅಧ್ಯಕ್ಷ ಅಬ್ದುಲ್ ಕರೀಂ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ವಸಂತ ಕೊನಾಜೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದರು. ಕಾರ್ಯಕ್ರಮದಲ್ಲಿ ಜಮಾತೆ ಇಸ್ಲಾಮಿ ಹಿಂದೂ ವಲಯ ಕಾರ್ಯದರ್ಶಿ ಇಲಿಯಾಸ್ ಇಸ್ಮಾಯಿಲ್, ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಕೋಶಾಧಿಕಾರಿ ಪುಷ್ಪರಾಜ್, ಉಪಾಧ್ಯಕ್ಷ ಭಾಸ್ಕರ್ ರೈಕಟ್ಟ, ತಾಲೂಕು ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಪೊಯ್ಯತಬೈಲ ಉಪಸ್ಥಿತರಿದ್ದರು. ಅಸೈಗಲ್ ಪ್ರದೇಶದಲ್ಲಿ ನಾವೊಂದು ಸಾರ್ವಜನಿಕ ಕುರಾನ್ ಪ್ರವಚನವನ್ನು ನಾವು ಹಮ್ಮಿಕೊಂಡಿದ್ದೆವು. ಸಾರ್ವಜನಿಕ ಕುರಾನ್ ಪ್ರವಚನ ಹಮ್ಮಿ ಅದರ ಅಲ್ಲಿಯ ಕೆಲವು ಯುವಕ ಮಂಡಲದ ಮತ್ತು ಶಾಲೆಯ ಮಾಸ್ಟರ್ ಕೂಡ ಅದರೆಲ್ಲ ಮುಖ್ಯ ಅತಿಥಿಗಳಿಗಿದ್ದರು. ಕಾರ್ಯಕ್ರಮದ ಪ್ರಚಾರ ಇದೆಲ್ಲ ಹಾಗೂ ಕಾರ್ಯಕ್ರಮದಿಂದ 2-3 ದಿವಸ ಇರುವಾಗ ನಮ್ಮ ಅಲ್ಲಿಯ ಕೆಲವು ಮಿತ್ರರು, ಅಲ್ಲಿಯ ಕೆಲವು ಕ್ಲಬ್ನ ಮಿತ್ರರು ಬಂದು ನಮ್ಮಲ್ಲಿ ಕೇಳಿದರು ಒಂದು ಮಾತು, ನೀವು ಯಾಕೆ ಕುರಾನ್ ಪ್ರವಚನವನ್ನು ನಮ್ಮ ಹಿಂದೂ ಪ್ರದೇಶದ ಈ ಸರೌಂಡ್ನಲ್ಲಿ ಯಾಕೆ ನಿಮ್ಗೆ ಇಡಬೇಕು? ಅದು ಮುಸ್ಲಿಮರ ವಿಷಯ ಅಲ್ವಾ, ಮುಸ್ಲಿಮರ ಪ್ರದೇಶದಲ್ಲಿ ನೀವು ಮಾಡ್ಬೋದಲ್ಲ ಅಂದರೆ ಒಂದು ತಪ್ಪು ಕಲ್ಪನೆಗಳನ್ನು ನಾನು ಹೋಗಲಾಡಿಸಲು ಇಚ್ಛಿಸ್ತಾ ಇದ್ದೇನೆ. ಆಗ ನಾವು ಅವರೆಲ್ಲ ಸಮಾಧಾನ ಮಾಡಿ, ಹೇಗೂ ಕಾರ್ಯಕ್ರಮಗಳಾಗಿದೆ, ಬಹಳ ಅಚ್ಚುಕಟ್ಟಾಗಿದೆ, ಬಹಳ ಯಶಸ್ವಿಯಾದ ಕಾರ್ಯಕ್ರಮ ಸಾರ್ವಜನಿಕ ಕುರಾನ್ ಪ್ರವಚನ ಅಂದು ಅಸೈಗಳಲ್ಲಿ ನಡೆದಿತ್ತು. ಆಗಲೇ ನಮಗೊಂದು ಇದಾಯಿತು, ಯಾಕೆಂದರೆ ನಮ್ಮ ಸಮಾಜದಲ್ಲಿ ಯಾಕೆ ಧರ್ಮಗಳ ಬಗ್ಗೆ ಇಷ್ಟು ಅಂತರ ಆಯಿತು, ಒಂದು ಅವಿಶ್ವಾಸ. ಕುರಾನ್ ಅಥವಾ ಕುರಾನ್ ಆಗಲಿ, ಭಗವದ್ಗೀತೆಗಳಾಗಲಿ ಅಥವಾ ಬೈಬಲ್ಸ್ ಆಗಲಿ ಎಲ್ಲ ಮಾನವರದ್ದಂಥದ್ದು. ನಾವು ಒಂದು ಧರ್ಮಕ್ಕೆ ಅದನ್ನು ಸೀಮಿತಗೊಳಿಸಿದ್ದು ಅತ್ಯಂತ ದೊಡ್ಡ ತಪ್ಪು ಕಲ್ಪನೆ ಮತ್ತು ಅವಾಂತರ. ಇದು ನಮ್ಮ ದೊಡ್ಡ ಒಂದು ಸಮಾಜದಲ್ಲಿ ನಡೆದಂಥ ಒಂದು ವಿಂಗಡಣೆಗಳು. ಈ ವಿಂಗಡಣೆಗಳು ನಮಗೆ ಹೋಗಲಾಡಿಸಬೇಕು. ಇದನ್ನು ಹೇಗೆ ಹೋಗಲಾಡಿಸಬೇಕೆಂದರೆ, ಈಗ ನೋಡಿ, ಎಲ್ಲ ಧರ್ಮಗಳ ಮಹಾಪುರುಷರ ಹುಟ್ಟಿನಿಂದ ಏನು ಮಾಡ್ತೇವೆ. ಮೊನ್ನೆಯಾಗಿ ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿ ಬಂತು ಅಲ್ಲ, ಶ್ರೀ ಗಣಪತಿ ಅವರ ಜನ್ಮಾಷ್ಟಮಿ ಬಂತು. ಇದರಲ್ಲೆಲ್ಲ ನಾವು ಪಾಲ್ಗೊಂಡಿದ್ದೆವು ಎಲ್ಲ ಕಡೆಗಳು ಕೂಡ. ನಾನು ಮೊನ್ನೆ ಪೊಲೀಸ್ ಸ್ಟೇಷನಲ್ಲಿ ಕೂಡ ಒಂದು ಶಾಂತಿ ಸಭೆ ಆಗಿತ್ತು. ಅಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೆ, ಸರ್, ನಮ್ಮ ಸಮಾಜದಲ್ಲಿ ಇಂಥ ಒಂದು ಕಲ್ಪನೆಗಳಿವೆ, ಅದನ್ನು ನಾವು ಹೋಗಲಾಡಿಸುವಂಥ ಕೆಲಸ ಮಾಡಬೇಕು. ಈ ಸಂದರ್ಭದಲ್ಲಿ ಎಲ್ಲ ಜನ್ಮಾಷ್ಟಮಿಗಾಗಲಿ, ಹುಟ್ಟಿದ ದಿನಾಚರಣೆಗಳಾಗಲಿ, ಬೇರೆ ಬೇರೆ ಚತುರ್ಥಿಗಳಾಗಲಿ, ಎಲ್ಲದರಲ್ಲಿ ನಾವು ಇದರ ಪ್ರಯೋಜನವನ್ನು ಪಡೆದುಕೊಳ್ಬೇಕು ಸಮಾಜದಲ್ಲಿ. ಯಾಕೆಂದರೆ ಅವರು ಯಾರು, ನಾವು ಈಗ ಏನು ಅವರ ಹೆಸರಿನಲ್ಲಿ ಆಚರಣೆ ಮಾಡ್ತೇವೋ ಅದು ಅವರು ಏನು ಹೇಳಿದ್ದೋ ಅದು ನಮ್ಮ ಯುವಕರು ಮಾಡಿದ್ದು. ಅದಕ್ಕೆ ನಾನು ಏನು ಇದು ಹೇಳುವುದಲ್ಲ, ಅದರಲ್ಲಿ ಅದೆಲ್ಲ ಇರಲಿ, ಮೆರವಣಿಗೆಗಳಿರಲಿ, ಎಲ್ಲವೂ ಇರಲಿ, ಬಹಳ ಒಂದು ಪ್ರಾಯೋಗಿಕವಾಗಿ ಎಲ್ಲವೂ ಇರಲಿ. ಅದಕ್ಕೆ ನಾವು ಈಗಿನ ಯುವಕರೊಂದಿಗೆ ನಾವು ಅದನ್ನು ವಿರೋಧಪಡಿಸಲು ಸಾಧ್ಯವಿಲ್ಲ. ಮೆರವಣಿಗೆಗಳು, ಇನ್ನಿತರ ಏನೆಲ್ಲ ಆಚರಣೆ ಅದೆಲ್ಲ ಇರಲಿ. ಆದರೆ ಈ ಮಹನೀಯರು ಯಾರ ನಾವು ಮಹಾಪುರುಷರ ಆಚರಣೆಗಳು ನಾವೆಲ್ಲ ಮಾಡ್ತಿದ್ದೆವು, ಆ ಮಹಾಪುರುಷರು ಏನು ಈ ಜಗತ್ತಿಗೆ ಕೊಟ್ಟಿದ್ದಾರೆ ಎಂಬುದನ್ನು ನಾವು ಜನರಿಗೆ ತಿಳಿಸಬೇಕು. ಶ್ರೀಕೃಷ್ಣರು ಅಲ್ಲ, ಆ ಮಹಾನ್ ಭಾವ ಏನು ಇಲ್ಲಿ ಕೊಟ್ಟಿದ್ದಾರೆ ಈ ಜಗತ್ತಿಗೆ, ಏನು ಸಂದೇಶ ಅವರದ್ದಿದೆ, ಅದರಿಂದ ಜನರಿಗೆ ಏನು ಪ್ರಯೋಜನಗಳಿವೆ. ಅದರಲ್ಲಿ ಇಂದಿನ ಈ ಪರಿಸ್ಥಿತಿಯಲ್ಲಿ ವಿಶ್ವಾಸ ಸ್ವಲ್ಪ ಕಡಿಮೆಯಾದಂತಹ, ಒಂದು ಬಿರುಕು ಜಾಸ್ತಿ ಇರುವಂತಹ, ನಾನು ಬಿರುಕು ಎಂದು ಹೇಳೋದಿಲ್ಲ, ನಮ್ಮ ಒಗ್ಗೂಡುವಿಕೆ ಇದರಲ್ಲಿ ಕಡಿಮೆ ಆದ್ದರಿಂದ ಎಲ್ಲ ಬಿರುಕುಗಳು ಬಂದಿರುವುದು. ನಾವೇನು ಮಾಡಿದ್ದೇವೆ, ನಮ್ಮ ಧರ್ಮದ ಕಾರ್ಯಕ್ರಮ ನಾವೇ ಸೀಮಿತ ಮಾಡಿ, ಬೇರೆ ಬೇರೆ ನಮ್ಮ ಸಹೋದರ ಸಮುದಾಯದ ಧರ್ಮದ ಆಚರಣೆಗಳನ್ನೆಲ್ಲ ಬೇರೆ ಅವರವರಿಗೆ ಸೀಮಿತ ಮಾಡಿ ಆ ಗೋಡೆಗಳನ್ನು ಕಟ್ಟಿದ್ದೇವೆ. ಇದರಲ್ಲಿ ಮುಸಲ್ಮಾನರಿಗೆ ಏನು ಪಾಲಿಲ್ಲ, ಇದರಲ್ಲಿ ಹಿಂದೂಗಳಿಗೆ ಏನು ಪಾಲಿಲ್ಲ, ಇದಕ್ಕೆ ಕ್ರಿಶ್ಚಿಯನ್ರಿಗೆ ಏನು ಪಾಲಿಲ್ಲ ಎಂಬಂತ ಒಂದು ದೊಡ್ಡ, ನಾವು ನೋಡಿದರೆ ಮಹಾಪುರುಷರ ಜೀವನ ನಾವು ಅಧ್ಯಯನ ಮಾಡಿದರೆ ಅದು ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಲ್ಲ. ಅದು ಇಡೀ ಜಾಗತಿಕ ಜನರಿಗೆ ಇರುವಂತಹ ಒಂದು ಸಂದೇಶ, ಅದು ಜಾಗತಿಕ ಜನರಿಗೆ ಇರುವ ಒಂದು ಮಾರ್ಗದರ್ಶನ. ಅದರಲ್ಲೂ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೀವನವನ್ನು ನೀವು ಒಂದು ಅಧ್ಯಯನ ಮಾಡಿದರೆ ಅದು ಜಾಗತಿಕವೇ. ನೀವು ಪವಿತ್ರ ಕುರಾನ್ ಅಧ್ಯಯನ ಮಾಡಿದರೆ ಸುಮಾರು 75% ಅದರಲ್ಲಿ ಯಾಯುಹನ್ನಾಸ್ ಎಂದು ಕರೆಯಲಾಗ್ತದೆ. ಯಾಯುಹನ್ನಾಸ್, ಹೇ ಮನುಷ್ಯರೇ ಎಂದು. ಪ್ರವಾದಿಗಳ ಜೀವನ ನಾವು ಅಧ್ಯಯನ ಮಾಡಿದರೆ ಎಲ್ಲವೂ ಮನುಷ್ಯರಿಗಾಗಿ. ಯಾವುದನ್ನೆಲ್ಲ ಮನುಷ್ಯ ಮಾನವ ಕುಲ ಕೆಡುಕು ಅಂತ ತಿಳಿಯುತ್ತದೆಯೋ ಆ ಎಲ್ಲ ಕೆಡುಕುಗಳಿಂದ ಮುಕ್ತವಾದ
ಒಂದು ಸಮಾಜವನ್ನು ಪ್ರವಾದಿ ಮೊಹಮ್ಮದರು ಕಟ್ತಾರೆ. ಪ್ರವಾದಿ ಮೊಹಮ್ಮದರ ಅತಿ ದೊಡ್ಡ ಸಾಧನೆ ಏನೆಂದರೆ, ಅತ್ಯಂತ ದೊಡ್ಡ ಸಾಧನೆ ಏನು ಅಂತ ಕೇಳಿದರೆ, ಅವರು ಇವತ್ತಿಗೂ ಮನುಷ್ಯರಾಗಿ ಉಳಿದಿದ್ದಾರೆ ಎಂಬುದು. ನಾವು ಮಹಾಪುರುಷರುಗಳನ್ನೆಲ್ಲ ದೇವರಾಗಿ ಮಾಡುತ್ತೇವೆ. ಯಾವ ಮಹಾಪುರುಷರುಗಳು ಇವತ್ತು ನಮ್ಮ ಬಳಿ ಮನುಷ್ಯರಾಗಿ ಉಳಿದಿಲ್ಲ, ಅವರೆಲ್ಲರೂ ದೇವರುಗಳಾಗಿದ್ದಾರೆ. ಎಲ್ಲ ಮಹಾಪುರುಷರುಗಳನ್ನು, ಎಲ್ಲ ದಾರ್ಶನಿಕರನ್ನು ನಾವು ದೇವರು ಮಾಡಿಬಿಟ್ಟಿದ್ದೇವೆ. ಮತ್ತು ಸಮಾಜದಲ್ಲಿ ನಡೆಯುವ ಅತ್ಯಂತ ದೊಡ್ಡ ಮೋಸ ಯಾವುದು ಅಂತ ಕೇಳಿದರೆ, ದೇವರ ಹೆಸರಿನಲ್ಲಿ ನಡೆಯುವ ಮೋಸ. ಈ ಸಮಾಜದಲ್ಲಿ ನಡೆಯುವ ಅತಿ ದೊಡ್ಡ ಮೋಸ ಅದು. ದೇವರ ಹೆಸರಿನಲ್ಲಿ ಮನುಷ್ಯನನ್ನು ಮೋಸ ಮಾಡುವುದು ಬಹಳ ಸುಲಭ. ದೇವರ ಹೆಸರಲ್ಲಿ ನೀವು ಯಾರನ್ನು ಬೇಕಾದರೂ ಮೋಸ ಮಾಡ್ಬೋದು. ಪ್ರವಾದಿ ಮೊಹಮ್ಮದರ ಬಹಳ ದೊಡ್ಡ ವಿಶೇಷತೆ, ಬಹಳ ದೊಡ್ಡ ಸಾಧನೆ, ಅವರು ಇವತ್ತಿಗೂ ಮನುಷ್ಯರಾಗಿಯೇ ಉಳಿದಿದ್ದಾರೆ. ಅವರು ದೇವರಾಗಲೇ ಇಲ್ಲ. 120 ಕೋಟಿ ಮುಸ್ಲಿಮರು ಅವರ ಜೀವಕ್ಕಿಂತ ಹೆಚ್ಚಾಗಿ ಪ್ರವಾದಿ ಮೊಹಮ್ಮದರನ್ನು ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಆದರೆ ಆರಾಧಿಸುವುದಿಲ್ಲ, ಪೂಜೆ ಮಾಡುವುದಿಲ್ಲ ಪ್ರವಾದಿ ಮೊಹಮ್ಮದರಿಗೆ. ಜಗತ್ತಿನಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಂ ಪ್ರವಾದಿ ಮೊಹಮ್ಮದರನ್ನು ಪೂಜಿಸುವುದಿಲ್ಲ, ಆರಾಧಿಸುವುದಿಲ್ಲ. ಅವರ ಒಂದು ಫೋಟೋ, ಅವರ ಒಂದು ಮೂರ್ತಿ, ಅವರ ಹೆಸರಲ್ಲಿ ಯಾವುದೋ ಒಂದು ಮಂದಿರ, ಯಾವುದೋ ಒಂದು ಕಟ್ಟಡ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಸುಮಾರು 50ಕ್ಕಿಂತ ಹೆಚ್ಚು ಮುಸ್ಲಿಂ ದೇಶಗಳಿವೆ ಜಗತ್ತಿನಲ್ಲಿ. ಅಲ್ಲಿ ಎಲ್ಲೂ ಪ್ರವಾದಿಯವರ ಒಂದು ಫೋಟೋ ಇಲ್ಲ, ಪ್ರವಾದಿಯವರ ಒಂದು ಸ್ಟ್ಯಾಚ್ಯೂ ಎಲ್ಲೂ ಇಲ್ಲ ಜಗತ್ತಿನಲ್ಲಿ. ಆದರೆ ಜಗತ್ತಿನ 120 ಕೋಟಿ ಮುಸ್ಲಿಮರ ಹೃದಯದಲ್ಲಿ ಪ್ರವಾದಿ ಮೊಹಮ್ಮದರಿದ್ದಾರೆ. ಮುಸ್ಲಿಮರು ಮಾತ್ರ ಅಲ್ಲ, ಅವರನ್ನು ಯಾರೆಲ್ಲ ಓದಿದ್ದಾರೋ, ಅವರನ್ನು ಯಾರೆಲ್ಲ ತಿಳ್ಕೊಂಡಿದ್ದಾರೋ, ಅವರೆಲ್ಲರೂ ಪ್ರವಾದಿ ಮೊಹಮ್ಮದರನ್ನು ಅತಿ ಹೆಚ್ಚು ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಅವರ ಅನುಯಾಯಿಗಳು ಅಲ್ಲದವರು ಕೂಡ. ಈ ಪುಸ್ತಕದಲ್ಲಿ ಸುಮಾರು 18 ಲೇಖನಗಳಿವೆ. ಬೇರೆ ಬೇರೆ ಧರ್ಮದ ಮೇಲೆ ನಂಬಿಕೆ ಇಡುವ ಪ್ರವಾದಿ ಮೊಹಮ್ಮದರ ಅನುಯಾಯಿಗಳು ಅಲ್ಲದವರು ಬರೆದ ಲೇಖನಗಳು. ಅವರೆಷ್ಟು ಪ್ರವಾದಿಯ ಬದುಕಿನಿಂದ ಪ್ರಭಾವಿತಗೊಂಡಿದ್ದಾರೆ, ಅವರೆಷ್ಟು ಪ್ರವಾದಿಯವರನ್ನು ಗೌರವಿಸ್ತಾರೆ ಎಂಬುದರ ಬಹಳ ಒಳ್ಳೆಯ ನಿದರ್ಶನ ಈ ಪುಸ್ತಕದಲ್ಲಿ ಇರುವ ಬೇರೆ ಬೇರೆ ಲೇಖನಗಳು. ಅಂದರೆ ಪ್ರವಾದಿಯವರನ್ನು ಯಾಕೆ ಜನರು ಪ್ರೀತಿಸ್ತಾರೆ ಅಂತ ಕೇಳಿದರೆ, ಪ್ರವಾದಿಯವರನ್ನು ಯಾಕೆ ಜನರು ಗೌರವಿಸ್ತಾರೆ ಅಂತ ಕೇಳಿದರೆ, ಅವರ ಸ್ವಚ್ಛವಾದ ಬದುಕು ಮತ್ತು ಅವರ ಸ್ಪಷ್ಟವಾದ ಸಂದೇಶಗಳು. ಜಗತ್ತಿನಲ್ಲಿ ಅದ್ಭುತಗಳನ್ನು ಮಾಡಿ ತೋರಿಸಿದವರಲ್ಲ ಪ್ರವಾದಿ ಮೊಹಮ್ಮದ್. ನಮಗೆ ಅದ್ಭುತಗಳನ್ನು ಮಾಡುವವರಂದ್ರೆ ಬಹಳ ಇಷ್ಟ. ಪ್ರವಾದಿ ಮೊಹಮ್ಮದರ ಅದ್ಭುತಗಳನ್ನು ಮಾಡಲಿಲ್ಲ ಜಗತ್ತಿನಲ್ಲಿ. ಏನೇನೋ ಅದ್ಭುತಗಳನ್ನು ತೋರಿಸಿ ಒಂದು ಸಮಾಜವನ್ನು ಸ್ಥಾಪಿಸಿದ್ದಲ್ಲ. ಬದಲಾಗಿ ತನ್ನ ಸ್ವಚ್ಛವಾದ ಬದುಕು, ಫಮಾ ಲಬಿಸ್ತು ಫೀಕುಂ ಉಮರನ್ ಮಿನ್ ಕಬ್ಲಿಹಿ ಅಫಲಾ ತಾಕಿಲುನ್ ಅಂತ ಕುರಾನ್ ಹೇಳುತ್ತದೆ. ಪ್ರವಾದಿಯವರೊಂದಿಗೆ ಅವರೆಲ್ಲ ಬಂದು ಹೇಳಿದ್ರು, ನೀವು ಅದ್ಭುತಗಳನ್ನೆಲ್ಲ ತೋರಿಸಬೇಕು, ಭೂಮಿಯನ್ನು ಸೀಳಬೇಕು, ಅದರಿಂದ ಚಿಲುಮೆ ಹೊರಗೆ ಬರಬೇಕು, ಆಕಾಶವನ್ನು ಪುಡಿ ಪುಡಿ ಮಾಡಬೇಕು, ಒಂದು ಚಿನ್ನದ ಮನೆ ನಿಮಗೆ ನಿರ್ಮಾಣ ಆಗಬೇಕು, ನೀವು ಆಕಾಶದ ಮೇಲೆ ಹೋಗಬೇಕು, ಹೋಗಿ ಅಲ್ಲಿಂದ ಒಂದು ಗ್ರಂಥವನ್ನು ಕೈಯಲ್ಲಿ ಹಿಡ್ಕೊಂಡು ಬರಬೇಕು, ನೀವು ಯಾವ ದೇವನ ಬಗ್ಗೆ ನಮಗೆ ಹೇಳಿಕೊಡ್ತೀರಾ ಆ ದೇವನನ್ನು ನಮ್ಮ ಎದುರಿನಲ್ಲಿ ತಂದು ನಿಲ್ಲಿಸಬೇಕು. ಹೀಗೆ ಬೇರೆ ಬೇರೆ ಡಿಮ್ಯಾಂಡ್ಗಳೆಲ್ಲ ಇತ್ತು ಮಕ್ಕಳು. ಪ್ರವಾದಿಯವರು ಅವರಿಗೆ ಕೊಟ್ಟ ಒಂದು ಉತ್ತರ ಇದೆ, ಫಮಾ ಲಬಿಸ್ತು ಫೀಕುಂ ಉಮರನ್ ಮಿನ್ ಕಬ್ಲಿಹಿ ಅಫಲಾ ತಾಕಿಲುನ್. ನಾನು ನಿಮ್ಮ ಜೊತೆ ಬದುಕಿಲ್ಲವೇ ಅಂತ ಕೇಳ್ತಾರೆ. 40 ವರ್ಷಗಳವರೆಗೆ ಪ್ರವಾದಿ ಮೊಹಮ್ಮದರು ಆ ಸಮಾಜದಲ್ಲಿ ಅವರ ಜೊತೆಗೆ ಬದುಕಿದ್ರು. 40 ವರ್ಷಗಳವರೆಗೂ ಅವರು ಪ್ರವಾದಿ ಅಂತ ಹೇಳಿರಲಿಲ್ಲ. 40 ವರ್ಷಗಳವರೆಗೂ ಅವರು ಧರ್ಮದ ಬಗ್ಗೆ ಮಾತಾಡಿರಲಿಲ್ಲ ಸಮಾಜದಲ್ಲಿ. 40ನೆಯ ವಯಸ್ಸಿನಲ್ಲಿ ಅವರಿಗೆ ದೈವಿಕ ಮಾರ್ಗದರ್ಶನ ಬರುತ್ತದೆ. ಆ ನಂತರ ಅವರು ದೇವರ ಬಗ್ಗೆ, ಧರ್ಮದ ಬಗ್ಗೆ, ಮೋಕ್ಷದ ಬಗ್ಗೆ ಜನರಿಗೆ ಸಂದೇಶವನ್ನು ಕೊಡುತ್ತಾರೆ, ಬದುಕಿನ ವಾಸ್ತವಿಕತೆಗಳ ಬಗ್ಗೆ ತಿಳಿಸಿಕೊಡುತ್ತಾರೆ. ಆದ್ದರಿಂದ ಪ್ರವಾದಿ ಮೊಹಮ್ಮದರು ಆ ಜನರೊಂದಿಗೆ ಹೇಳುವುದು ಹಾಗೆ, ನಾನು ನಿಮ್ಮ ಜೊತೆ ಬದುಕಿಲ್ಲವೇ ಅಂತ ಕೇಳಿ. 40 ವರ್ಷಗಳ ನನ್ನ ಬದುಕು ನಿಮ್ಮ ಎದುರಿನಲ್ಲಿದೆ. ನನ್ನ ಬಾಲ್ಯ, ನನ್ನ ಯೌವನ, ನನ್ನ ಮದುವೆ, ನನ್ನ ಬಿಸ್ನೆಸ್ಸು, ಇದೆಲ್ಲವೂ ನಿಮ್ಮ ಎದುರಿನಲ್ಲಿದೆ. ಅದರ ಬಗ್ಗೆ ಕಂಪ್ಲೇಂಟ್ ಇದೆಯಾ ಅಂತ ಕೇಳುವುದು. ಅಂದರೆ ಸಮಾಜದ ಸವಾಲುಗಳನ್ನು ತನ್ನ ನಿಷ್ಕಳಂಕವಾದ ಸ್ವಚ್ಛವಾದ ಬದುಕಿನ ಮೂಲಕ ಎದುರಿಸುವುದು.
ಬಹಳ ದೊಡ್ಡ ಸಾಧನೆ ಅದು. ಪ್ರವಾದಿ ಮೊಹಮ್ಮದರ ಅತ್ಯಂತ ದೊಡ್ಡ ಅದ್ಭುತ ಯಾವುದು ಅಂತ ಕೇಳಿದ್ರೆ ಅವರ ಬದುಕು, ನಿಷ್ಕಳಂಕವಾದ ಬದುಕು. 63 ವರ್ಷ ಬದುಕಿದ್ದಾರೆ ಅವರು. 63 ವರ್ಷಗಳಲ್ಲಿ ಮಾತಿನಿಂದ ಅಥವಾ ವರ್ತನೆಯಿಂದ ಯಾರ ಮನಸ್ಸನ್ನು ಅವರು ನೋಯಿಸಿದವರಲ್ಲ. ಅವರಿಗೆ ಶತ್ರುಗಳಿದ್ರು ಅವರಿಗೆ ಶತ್ರುಗಳಿದ್ದಾರೆ, ಅವರಿಗೆ ಪತ್ನಿಯಂದಿರಿದ್ದಾರೆ, ಸೇವಕರಿದ್ದಾರೆ, ಜೊತೆಗಾರರಿದ್ದಾರೆ. ಯಾರು ಕೂಡ ಮೊಹಮ್ಮದ್ ನನ್ನ ಬಗ್ಗೆ ಹೀಗೆ ಹೇಳಿದ್ರು ಅಥವಾ ಮೊಹಮ್ಮದ್ ನನ್ನೊಂದಿಗೆ ಹೀಗೆ ವರ್ತಿಸಿದ್ರು ಎಂದು ಒಂದು ಸ್ವಲ್ಪ ಬೇಜಾರಿನಿಂದ ಯಾರಾದರೂ ಹೇಳಲಿಕ್ಕೆ ಆಸ್ಪದವೇ ಇಲ್ಲದ ರೀತಿಯಲ್ಲಿ ಪ್ರವಾದಿ ಮೊಹಮ್ಮದರು ಆ ಸಮಾಜದಲ್ಲಿ ಬದುಕುತ್ತಾರೆ. ಪ್ರವಾದಿ ಮೊಹಮ್ಮದರ ಬಗ್ಗೆ ಅವರಿಗೆ ಶತ್ರುಗಳ ಬೇರೆ ಬೇರೆ ರೀತಿಯಲ್ಲಿ ನಿಂದಿಸಿದ್ದಾರೆ. ಅವರನ್ನು ಕವಿ ಅಂತ ಹೇಳಿದ್ದಾರೆ. ಇವರು ಪ್ರವಾದಿ ಅಲ್ಲ, ಇವರೊಬ್ಬ ಕವಿ. ಇವರು ಪ್ರವಾದಿ ಏನೂ ಅಲ್ಲ, ಇವರೊಬ್ಬ ಮಾಟಗಾರ. ಇವರು ಪ್ರವಾದಿ ಅಲ್ಲ, ಇವರೊಬ್ಬ ಜಾದೂಗಾರ. ಹಾಗೆಲ್ಲ ಆರೋಪ ಮಾಡಿದ್ದಾರೆ ಜನರು. ಆದರೆ ಅವರೆಂದೂ ಕೂಡ ಪ್ರವಾದಿಯವರ ಚಾರಿತ್ರ್ಯವನ್ನು ಪ್ರಶ್ನೆ ಮಾಡಿರಲಿಲ್ಲ. ಪ್ರವಾದಿಯವರ ಸತ್ಯಸಂಧತೆ, ಪ್ರವಾದಿಯವರ ಪ್ರಾಮಾಣಿಕತೆ, ಅವರ ಬದುಕಿನ ಶ್ರೇಷ್ಠ ಚಾರಿತ್ರ್ಯ, ಇದರ ಬಗ್ಗೆ ಆ ಸಮಾಜದಲ್ಲಿ ಯಾರು ಪ್ರವಾದಿಯವರನ್ನು ಪ್ರಶ್ನಿಸಿರಲಿಲ್ಲ. ಅಂತಹ ನಿಷ್ಕಳಂಕವಾದ ಬದುಕದು, ಅಂತಹ ಪರಿಪೂರ್ಣವಾದ ಬದುಕದು. ಪ್ರವಾದಿಯವರ ಬಗ್ಗೆ ಕುರಾನ್ ಹೇಳಿತ್ತು, ವ ಇನ್ನಕ ಲಅಲಾ ಖುಲುಕಿನ್ ಅಲೀಮನ್. ಪ್ರವಾದಿಯವರೇ, ನೀವು ಬಹಳ ಉನ್ನತ ಚಾರಿತ್ರ್ಯವಂತರು ಅಂತ ಪ್ರವಾದಿಯವರ ಬಗ್ಗೆ ದೇವ ಹೇಳು. ಇನ್ನಮಾ ಬುಇಸ್ತು ಲಿಉತಮ್ಮಿಮ ಮಕಾರಿಮಲ್ ಅಖ್ಲಾಕ್ ಅಂತ ಹೇಳಿದ್ರು ಪ್ರವಾದಿಯವರು. ನಾನು ಜಗತ್ತಿಗೆ ಬಂದಿರುವುದು ಚಾರಿತ್ರ್ಯದ ಪರಿಪೂರ್ಣತೆಯನ್ನು, ಸಚ್ಚಾರಿತ್ರ್ಯದ ಪರಿಪೂರ್ಣತೆಯನ್ನು ನಿಮಗೆ ತೋರಿಸಿಕೊಡುವುದಕ್ಕಾಗಿ. ಪ್ರವಾದಿಯವರ ಬಳಿ ಬಂದೊಬ್ಬರು ಕೇಳ್ತಾರೆ, ಧರ್ಮ ಅಂದರೇನು ಅಂತ ಪ್ರಶ್ನೆ ಮಾಡಿದ್ರು. ಧರ್ಮ ಅಂದ್ರೇನು? ನಾವು ಧರ್ಮ ಅಂದ್ರೇನು ಎಂಬುದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಉತ್ತರ ಎಲ್ಲ ಇರ್ಬೋದು ನಮ್ಮಲ್ಲಿ. ಪ್ರವಾದಿಯವರ ಬಳಿ ಬಂದೊಬ್ಬರು ಪ್ರಶ್ನಿಸ್ತಾರೆ, ಮದ್ದೀನು ಯಾ ರಸೂಲಲ್ಲ ಅಂತ. ಪ್ರವಾದಿಯವರ ಧರ್ಮ ಅಂದ್ರೇನು? ಪ್ರವಾದಿಯವರು ಕೊಟ್ಟ ಉತ್ತರ ಖುಲುಕುಲ್ ಹುಸ್ನ, ಸಚ್ಚಾರಿತ್ರ್ಯವೇ ಧರ್ಮ. ಧರ್ಮ ಅಂದರೆ ಸಚ್ಚಾರಿತ್ರ್ಯ. ಧರ್ಮ ಅಂದರೆ ನೀವು ಒಳ್ಳೆಯ ವ್ಯಕ್ತಿಗಳಾಗುವುದು, ನಿಮ್ಮ ಬದುಕಿನಲ್ಲಿ ವ್ಯಾಲ್ಯೂಸ್ಗಳಿರುವುದು. ಧರ್ಮ ಅಂದರೆ ಸಚ್ಚಾರಿತ್ರ್ಯ ಅಂತ ಉತ್ತರ ಕೊಡ್ತಾರೆ ಪ್ರವಾದಿ ಮೊಹಮ್ಮದ್. ಅಂದರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಗತ್ತಿಗೆ ಕೊಟ್ಟ ಸಂದೇಶ, ಅವರು ಜಗತ್ತಿಗೆ ಪರಿಚಯಿಸಿದ ಧರ್ಮ, ಅದು ಸಚ್ಚಾರಿತ್ರ್ಯ, ಪ್ರಾಮಾಣಿಕತೆ, ಸತ್ಯಸಂಧತೆ. ಬದುಕಿನಲ್ಲಿ ನಾವು ಮಾಡಬಹುದಾದ ಅತ್ಯಂತ ದೊಡ್ಡ ಸಾಧನೆ ಯಾವುದು? ನಾವು ತಲುಪಬಹುದಾದ ಅತ್ಯಂತ ಶ್ರೇಷ್ಠ ಮಟ್ಟ ಯಾವುದು? ಈ ಜಗತ್ತಿನಲ್ಲಿ ನಾವು ತಲುಪಬಹುದಾದ ಅತ್ಯಂತ ದೊಡ್ಡ ಸಾಧನೆ ಏನೆಂದರೆ ನೀವು ಒಳ್ಳೆಯ ಮನುಷ್ಯರಾಗುವುದು. ಅದಕ್ಕಿಂತ ದೊಡ್ಡ ಸಾಧನೆ ಇಲ್ಲ. ಒಳ್ಳೆಯ ಡಾಕ್ಟರ್ ಆಗುವುದಕ್ಕಿಂತ, ಒಳ್ಳೆಯ ಇಂಜಿನಿಯರ್ ಆಗುವುದಕ್ಕಿಂತ, ಒಳ್ಳೆಯ ಪತ್ರಕರ್ತ ಆಗುವುದಕ್ಕಿಂತ. ಸಚಿನ್ ತೆಂಡೂಲ್ಕರ್ ಅವರು ಕ್ರಿಕೆಟ್ಟಿಗೆ ವಿದಾಯ ಹೇಳುವಾಗ ಕೊನೆಯ ಮ್ಯಾಚಿನಲ್ಲಿ ಅವರಿಗೆ ಆ ಮ್ಯಾಚಿನೊಂದಿಗೆ ಅವರು ಕ್ರಿಕೆಟಿಗೆ ವಿದಾಯ ಹೇಳ್ತಾರೆ. ಅಲ್ಲಿ ಒಂದು ಸಣ್ಣ ಮೈದಾನದಲ್ಲಿ ಒಂದು ಸಣ್ಣ ಅಭಿನಂದನಾ ಸಭೆ ಮಾಡಿದ್ರು ಸಚಿನ್ರಿಗೆ. ಸಚಿನ್ ತೆಂಡೂಲ್ಕರ್ ತನ್ನ ಕೊನೆಯ ವಿದಾಯ ಪಂದ್ಯದ ನಂತರ ಆ ಸಭೆಯಲ್ಲಿ ಹೇಳಿದ ಮಾತು, ಒಬ್ಬ ಕ್ರಿಕೆಟರ್, ಒಬ್ಬ ಯಶಸ್ವಿ ಕ್ರಿಕೆಟರ್ ಆಗುವುದಕ್ಕಿಂತ ಮುಖ್ಯ ಒಬ್ಬ ಒಳ್ಳೆಯ ಮನುಷ್ಯನಾಗುವುದು ಅಂತ. ಈ ಜಗತ್ತಿನಲ್ಲಿ ನಾವು ತಲುಪಬಹುದಾದ ಅತ್ಯಂತ ಶ್ರೇಷ್ಠ ಸ್ಥಾನ, ಅತ್ಯಂತ ದೊಡ್ಡ ಸಾಧನೆ ಯಾವುದು ಅಂತ ಕೇಳಿದರೆ, ನೀವು ಒಳ್ಳೆಯ ಡಾಕ್ಟರ್ ಆಗುವುದೋ, ಎಂಜಿನಿಯರ್ ಆಗುವುದೋ, ಪತ್ರಕರ್ತ ಆಗುವುದೋ, ಒಳ್ಳೆಯ ರಾಜಕಾರಣಿ ಆಗುವುದೋ, ಮಂತ್ರಿ ಆಗುವುದೋ, ಅದಕ್ಕಿಂತೆಲ್ಲ ದೊಡ್ಡ ಸಾಧನೆ ನೀವೊಬ್ಬ ಒಳ್ಳೆಯ ಮನುಷ್ಯರಾಗುವುದು. ಅದು ಬಹಳ ಮುಖ್ಯ. ಒಳ್ಳೆಯ ಮನುಷ್ಯನಾಗುವುದಷ್ಟು ಸುಲಭದ ಕೆಲಸ ಅಲ್ಲ. ಒಳ್ಳೆಯ ಮನುಷ್ಯನಾಗುವುದು ಬಹಳ ದೊಡ್ಡ ಸವಾಲಿನ ಕೆಲಸ, ಬಹಳ ಪರೀಕ್ಷೆ, ಅದು ಬಹಳ ದೊಡ್ಡ ಕಠಿಣ ಪರಿಸ್ಥಿತಿ ಅದು. ಆದ್ದರಿಂದ ಪ್ರವಾದಿ ಮೊಹಮ್ಮದರು ಜಗತ್ತಿಗೆ ಕಲಿಸಿಕೊಟ್ಟ ಪಾಠ, ನೀವು ಒಳ್ಳೆಯ ಮನುಷ್ಯರಾಗುವ ಪಾಠ, ಒಳ್ಳೆಯ ಮನುಷ್ಯರಾಗುವ. ನನ್ನ ಬಗ್ಗೆ ನನ್ನ ಮಕ್ಕಳು ನನ್ನ ಅಪ್ಪ ಒಳ್ಳೆಯ ಅಪ್ಪ ಅಂತ ಹೇಳುವುದಾದರೆ ಅದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಏನಿದೆ?
ನನ್ನ ಮಕ್ಕಳು ಹೇಳು, ನನ್ನ ಅಪ್ಪ ಒಳ್ಳೆಯ ಅಪ್ಪ, ಆದರ್ಶ ಇರುವ ಅಪ್ಪ, ನೈತಿಕತೆ ಇರುವ ಅಪ್ಪ, ನನ್ನ ರೋಲ್ ಮಾಡೆಲ್ ನನ್ನ ಅಪ್ಪ ಅಂತ ನಿಮ್ಮ ಮಕ್ಕಳು ನಾಳೆ ಬಹಿರಂಗವಾಗಿ ಹೇಳುವುದಾದರೆ ಅದಕ್ಕಿಂತ ದೊಡ್ಡ ಘನತೆ, ಗೌರವ, ಸಮ್ಮಾನ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ. ನನ್ನ ನೆರೆಮನೆಯವ ನನ್ನ ಬಗ್ಗೆ, ಅವನು ಅವನ ಜಾತಿ, ಅವನ ಧರ್ಮ, ಅದು ಯಾವುದೇ ಇರಲಿ, ನನ್ನ ನೆರೆಮನೆಯವ, ಅವನ ಪಕ್ಷ, ಅವನ ಸಂಘಟನೆ, ಅವ ಕೈಯಲ್ಲಿ ಹಿಡಿದಿರುವ ರಾಜಕೀಯ ಪಕ್ಷದ ಧ್ವಜ, ಅದು ಯಾವುದೇ ಇರಲಿ, ಅದೆಲ್ಲ ಬದಿಗಿಟ್ಟು ನನ್ನ ನೆರೆಮನೆಯವ ನನ್ನ ಬಗ್ಗೆ ಹೇಳ್ತಾನೆ, ಈ ಮನುಷ್ಯ ಒಳ್ಳೆಯ ಮನುಷ್ಯ ಅಂತ ಹೇಳುವುದು. ನನ್ನ ನೆರೆಯಲ್ಲಿರುವ ಆತ ಅವ ಒಳ್ಳೆಯವ, ಅವ ಒಳ್ಳೆಯವ ಎಂದು ನಿಮ್ಮ ಬಗ್ಗೆ ನಿಮ್ಮ ನೆರೆಮನೆಯವ ಹೇಳುವುದಾದರೆ ಅದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ನಿಮಗೆ ಯಾವುದೂ ಇಲ್ಲ, ಅದಕ್ಕಿಂತ ದೊಡ್ಡ ಸಮ್ಮಾನ ಯಾವುದೂ ಇಲ್ಲ. ಪ್ರವಾದಿ ಮೊಹಮ್ಮದರು ಹೇಳಿದ್ರು, ನಿಮಗೆ ಸ್ವರ್ಗ ಸಿಗಬೇಕಾದರೆ, ನಿಮಗೆ ದೇವನ ಬಳಿ ಮೋಕ್ಷ ಸಿಗಬೇಕಾದರೆ ನಿಮ್ಮ ನೆರೆಮನೆಯವ ಸರ್ಟಿಫಿಕೇಟ್ ಕೊಡಬೇಕು. ನನಗೆ ಅವನಿಂದ ಯಾವ ತೊಂದರೆಯೂ ಆಗಲಿಲ್ಲ ಎಂದು ನಿಮ್ಮ ನೆರೆಮನೆಯಲ್ಲಿ ಬದುಕುವ ಹಿಂದುವೋ, ಮುಸ್ಲಿಮೋ, ಕ್ರೈಸ್ತನೋ, ಧರ್ಮ ಇಲ್ಲದವನೋ, ಧರ್ಮ ಇರುವವನೋ ಯಾರೇ ಆಗಿರಲಿ, ನಿಮ್ಮ ನೆರೆಮನೆಯಲ್ಲಿ ಇರುವವ ಸರ್ಟಿಫಿಕೇಟ್ ಕೊಡಬೇಕು. ಇವನಿಂದ ನನಗೆ ತೊಂದರೆ ಆಗಲಿಲ್ಲ, ಇವ ಒಳ್ಳೆಯವ ಎಂದು ನಿಮ್ಮ ನೆರೆಮನೆಯವ ಒಪ್ಪುವ ತನಕ ನಿಮಗೆ ಮೋಕ್ಷ ಸಿಗುವುದಿಲ್ಲ ಅಂತ ಕಲಿಸಿಕೊಟ್ಟರು ಪ್ರವಾದಿಯವರು. ಆದ್ದರಿಂದ ಬದುಕಿನಲ್ಲಿ ನಾವೆಲ್ಲ ಮಾಡಬಹುದಾದ ಅತ್ಯಂತ ದೊಡ್ಡ ಸಾಧನೆ, ನಾವೆಲ್ಲ ಒಳ್ಳೆಯ ಮನುಷ್ಯರಾಗುವುದು, ಒಳ್ಳೆಯ ಮನುಷ್ಯರಾಗುವುದು. ಅದಕ್ಕಾಗಿ ಒಳ್ಳೆಯ ಮನುಷ್ಯರಾಗಲಿಕ್ಕೆ ಇರುವ ದಾರಿಗಳೇನು? ಒಳ್ಳೆಯ ಮನುಷ್ಯರಾಗಲಿಕ್ಕೆ ಇರುವ ದಾರಿಗಳು ಈ ಜಗತ್ತಿಗೆ ದಾರ್ಶನಿಕರು, ಪ್ರವಾದಿಗಳು, ಮಹಾಪುರುಷರು, ಸಾಧು ಸಂತರು ಅವರೆಲ್ಲ ಕಲಿಸಿಕೊಟ್ಟ ವ್ಯಾಲ್ಯೂಸ್ಗಳಿಂದ ಮಾತ್ರ ನಿಮಗೆ ಒಳ್ಳೆಯ ಮನುಷ್ಯರಾಗಲಿಕ್ಕೆ ಸಾಧ್ಯ. ಆ ವ್ಯಾಲ್ಯೂಸ್ಗಳಿಂದ ಮಾತ್ರ ನಿಮಗೆ ನೆಮ್ಮದಿಯಿಂದ ಮತ್ತು ಪ್ರೀತಿಯಿಂದ ಬದುಕಲಿಕ್ಕೆ ಸಾಧ್ಯ. ಇವತ್ತು ನಮ್ಮಲ್ಲಿ ಎಲ್ಲ ಸವಲತ್ತುಗಳು ಇವೆ, ಎಲ್ಲ ಸವಲತ್ತುಗಳು ಇದ್ದು ಕೂಡ ನಾವು ಏನೂ ಇಲ್ಲದವರ ಹಾಗೆ ಹತಾಶೆ, ನಿರಾಶೆ, ಭಯ, ಭ್ರಮೆ, ಟೆನ್ಷನ್, ಪ್ರೆಷರ್, 10 ರೋಗಗಳು. ರೋಗ ಇಲ್ಲದ ಯಾರೂ ಇಲ್ಲ, ಟ್ಯಾಬ್ಲೆಟ್ ಇಲ್ಲದ ಯಾರೂ ಇಲ್ಲ ಸಮಾಜದಲ್ಲಿ. ನಾವೆಲ್ಲ ಯಾಕೆ ಹೀಗೆ ಅಂತ ಕೇಳಿದ್ರೆ, ಇಷ್ಟೆಲ್ಲ ಸವಲತ್ತುಗಳಿರುವಾಗಲೂ ನಿಮಗೆ ಯಾಕೆ ಟೆನ್ಷನ್? ಇಷ್ಟೆಲ್ಲ ಸುಖ ಸವಲತ್ತುಗಳಿರುವಾಗಲೂ ನೀವು ಯಾಕೆ ನೆಮ್ಮದಿಯಿಂದ ಬದುಕುತ್ತಾ ಇಲ್ಲ? ಯಾಕೆ ಅಂತ ಕೇಳಿದ್ರೆ ಉತ್ತರ ಬಹಳ ಸ್ಪಷ್ಟ. ಬದುಕಿಗೆ ವ್ಯಾಲ್ಯೂಸ್ಗಳಿಲ್ಲ ಎಂಬುದೇ ಅದರ ಉತ್ತರ. ಪಾಶ್ಚಾತ್ಯ ಜಗತ್ತಿನಲ್ಲಿ ಇವತ್ತು ಅತ್ಯಂತ ದೊಡ್ಡ ಸವಾಲು ಡಿಪ್ರೆಷನ್ ಅಂತ ಹೇಳಲಾಗುತ್ತೆ. ಬೇರೆ ಬೇರೆ ಕಾಯಿಲೆಗಳಿಗಿಂತ, ಕ್ಯಾನ್ಸರ್ಗಿಂತ, ಹಾರ್ಟ್ ಅಟ್ಯಾಕ್ಗಿಂತ, ಬೇರೆ ಬೇರೆ ಕಾಯಿಲೆಗಳಿಗಿಂತ ದೊಡ್ಡ ಕಾಯಿಲೆ ಪಾಶ್ಚಾತ್ಯ ಜಗತ್ತಿನಲ್ಲಿ ಡಿಪ್ರೆಷನ್ ಅಂತ. 300 ಕೋಟಿಗಿಂತ ಹೆಚ್ಚು ಜನರು ಡಿಪ್ರೆಷನ್ನಿಂದ ಬಳಲ್ತಾ ಇದ್ದಾರೆ ಜಗತ್ತಿನಲ್ಲಿ. ಯಾಕೆ ಡಿಪ್ರೆಷನ್ ಅಂತ ಕೇಳಿದರೆ, ಸವಲತ್ತು ಇಲ್ಲದೆ ಇರುವುದೋ, ದುಡ್ಡಿಲ್ಲದೆ ಇರುವುದೋ, ಸುಖ ಇರುವುದಲ್ಲ, ಎಲ್ಲವೂ ಇದ್ದುಕೊಂಡು ಕೂಡ ಬದುಕಿನಲ್ಲಿ ವ್ಯಾಲ್ಯೂಸ್ಗಳಿಲ್ಲ. ಧಾರ್ಮಿಕತೆ, ನೈತಿಕತೆ, ವ್ಯಾಲ್ಯೂಸ್ ಇದೆಲ್ಲ ಕಳ್ಕೊಂಡಾಗ ಮನುಷ್ಯ ತಲುಪುವುದು ಡಿಪ್ರೆಷನ್ನ ಹಂತಕ್ಕೆ. ನಿರಾಶೆ, ಹತಾಶೆ, ಭಯ, ಭ್ರಮೆ, ಯಾರ್ಯಾರನ್ನೋ ದ್ವೇಷಿಸುವುದು. ನಮ್ಮ ಪರಿಸ್ಥಿತಿ ಏನೆಂದರೆ, ನನ್ನ ಧರ್ಮನಿಷ್ಠೆಯನ್ನು ನಾನು ಸಾಬೀತುಪಡಿಸಬೇಕಾದರೆ ಇನ್ನೊಂದು ಧರ್ಮವನ್ನು ಹೀಯಾಳಿಸಬೇಕು, ಇನ್ನೊಂದು ಧರ್ಮವನ್ನು ಹೀಯಾಳಿಸಿ, ಇನ್ನೊಂದು ಧರ್ಮವನ್ನು ನಿಂದಿಸಿ, ಇನ್ನೊಂದು ಧರ್ಮದ ಮೇಲೆ ಆರೋಪ ಹೊರಿಸಿ ನಾನು ನನ್ನ ಧರ್ಮವನ್ನು ಸೇಫ್ ಮಾಡುವುದಾದರೆ ನೀವು ಧರ್ಮಕ್ಕೆ ಮಾಡುವ ಅತಿ ದೊಡ್ಡ ಅಪಚಾರ. ನನ್ನ ಧರ್ಮನಿಷ್ಠೆಯನ್ನು ನಾನು ಸಾಬೀತುಪಡಿಸಬೇಕಾದದ್ದು ನನ್ನ ಧರ್ಮವನ್ನು ಪಾಲಿಸುವ ಮೂಲಕ, ನನ್ನ ಧರ್ಮವನ್ನು ಜನರಿಗೆ ತಿಳಿಸುವ ಮೂಲಕ, ಅಲ್ಲದೆ ಬೇರೊಬ್ಬರನ್ನು ದ್ವೇಷಿಸಿ ನೀವು ನಿಮ್ಮ ಧರ್ಮವನ್ನು ಕಾಪಾಡುವುದೆಂದರೇನು? ಬೇರೊಬ್ಬರೊಂದೊಂದಿಗೆ ಹಗೆತನ ಸಾಧಿಸಿ, ಬೇರೊಂದು ಧರ್ಮವನ್ನು ನಿಂದಿಸಿ ನೀವು ನಿಮ್ಮ ಧರ್ಮದ ರಕ್ಷಣೆ ಮಾಡುವುದಂದರೆ, ನಿಮ್ಮ ಧರ್ಮ ನಿಷ್ಠೆಯನ್ನು ಸಾಬೀತುಪಡಿಸುವುದೆಂದರೆ, ಅದು ಈ ಜಗತ್ತಿನಲ್ಲಿ ನಡೆಯುವ ಅತಿ ದೊಡ್ಡ ದುರಂತ. ಆದ್ದರಿಂದ ಸಹೋದರರೇ, ನಾನು ಹೇಳ್ತಾ ಇರೋದು, ನಾವೆಯುವ ಅವರ ಬಗ್ಗೆ ಕಲಿಯುವ, ಅವರ ವ್ಯಾಲ್ಯೂಸ್ಗಳ ಬಗ್ಗೆ ತಿಳಿಯುವ, ಅದನ್ನು ಒಂದು ಹೊಸ ತಲೆಮಾರಿಗೆ ತಿಳಿಸುವ ದೊಡ್ಡ ಕೆಲಸ ನಾವು ಮಾಡಬೇಕು. ಕಮ್ಯುನಿಕೇಷನ್ ಯುಗ ಅಂತ ಹೇಳಲಾಗ್ತದೆ. ನಮ್ಮ ಕಮ್ಯುನಿಕೇಷನ್ ಬಹಳಷ್ಟು ಬೆಳೆದಿದೆ, ಇಡೀ ಜಗತ್ತೇ ನಮ್ಮ ಕೈಯಲ್ಲಿದೆ. ಈಗ ಕಮಲಾ ಹ್ಯಾರಿಸ್ ಏನು ಸ್ಪೀಚ್ ಮಾಡಿದ್ರು ಅಂತ ಈಗ ನಮಗೆ ಗೊತ್ತಾಗ್ತದೆ. ಟ್ರಂಪ್ ಏನು ಹೇಳಿದ್ರು ಅಂತ ಈಗ ಹೇಳಿದ್ದು ಈಗ ಗೊತ್ತಾಗ್ತದೆ ನಮಗೆ.
ಅಷ್ಟು ಕಮ್ಯುನಿಕೇಶನ್ ಬೆಳೆದಿರುವ ಕಾಲದಲ್ಲಿ ನಮ್ಮ ಜೊತೆಗೆ ಬದುಕುವವರನ್ನು, ಜನರ ಧರ್ಮ, ಅವರ ನಂಬಿಕೆ, ಅವರ ಆಚಾರ ವಿಚಾರ, ಮನುಷ್ಯರನ್ನು ತಿಳಿಲಿಕ್ಕೆ ನಾವು ಇಷ್ಟೆಲ್ಲ ಕಮ್ಯುನಿಕೇಶನ್ ಇದ್ದುಕೊಂಡು ಕೂಡ ನಮ್ಮ ಜೊತೆ ಬದುಕುವವರನ್ನು ನಮಗೆ ತಿಳಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ, ನಮ್ಮ ಜೊತೆಯಲ್ಲಿರುವವರನ್ನು ಅರ್ಥ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ ಅಂದರೆ, ನಮ್ಮ ಜೊತೆಯಲ್ಲೇ ಬದುಕುವವರ ಧರ್ಮ, ಅವರ ನಂಬಿಕೆ, ಅವರ ಹಬ್ಬ, ಆ ಹಬ್ಬದ ಸಂದೇಶ, ಅವರ ಧಾರ್ಮಿಕ ಗ್ರಂಥ, ಅವರ ಸಂಪ್ರದಾಯಗಳು, ಇದನ್ನೇ ನಿಮಗೆ ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂದಾದರೆ ನೀವು ಅಮೆರಿಕಾದಲ್ಲಿ ಏನಾಗ್ತದೆ, ಲಂಡನ್ನಲ್ಲಿ ಏನಾಗ್ತದೆ ಅಂತ ತಿಳಿದು ಏನು ಪ್ರಯೋಜನ ಇದೆ? ಕಮ್ಯುನಿಕೇಶನ್ ನಿಂದ ನಾವು ಫಸ್ಟಿಗೆ ಅರ್ಥ ಮಾಡಬೇಕಾದದ್ದು ಇದಲ್ಲ. ಇಷ್ಟೆಲ್ಲ ಕಮ್ಯುನಿಕೇಶನ್ ಯುಗದಲ್ಲಿ ಬೇರೆಯವರ ಧರ್ಮ ಬಿಡಿ, ನನ್ನ ಅಮ್ಮ ಯಾರು ಅಂತ ತಿಳಿಲಿಕ್ಕೂ ನಿನಗೆ ಸಾಧ್ಯ ಆಗ್ತಾ ಇಲ್ಲ. ತಂದೆಯ ನೋವು ಅರ್ಥ ಮಾಡಲಿಕ್ಕೂ ಸಾಧ್ಯ ಆಗದ ಮಕ್ಕಳು. ನಮ್ಮ ಕಾಲದ ಬಗ್ಗೆ ಹೇಳಲಾಗುವುದು, ನಮ್ಮಲ್ಲಿ ಸಂಪತ್ತು ಹೆಚ್ಚಾದಷ್ಟು ಬಡತನ ಹೆಚ್ಚಾಗುವುದು ಅಲ್ಲ, ದಾರಿದ್ರ್ಯ ಹೆಚ್ಚಾಗುವುದು ಅಲ್ಲ. ಎಷ್ಟು ಸಂಪತ್ತು ಹೆಚ್ಚಾಗಿ ಒಬ್ಬೊಬ್ಬನ ಕೈಯಲ್ಲಿ ಇರುವ ಸಂಪತ್ತಿಗೆ ಲೆಕ್ಕವೇ ಇಲ್ಲ. 10, 12, 15 ದೇಶಗಳ ವರಮಾನ ಒಬ್ಬೊಬ್ಬ ವ್ಯಕ್ತಿಯ ಕೈಯಲ್ಲಿ ಇದೆ. ಅದು ಅಷ್ಟು ಸಂಪತ್ತಿದೆ ಒಬ್ಬನ ಕೈಯಲ್ಲಿ. ಒಂದೊಂದು ಮದುವೆಗೆ ಎಷ್ಟು ಖರ್ಚಾಗ್ತದೆ ಎಂದು ನಾವು ನೋಡ್ತಾ ಇದ್ದೇವೆ. ಸಂಪತ್ತು ಹೆಚ್ಚಾದಷ್ಟು ಬಡತನ ಹೆಚ್ಚಾಗುವುದು, ಕಮ್ಯುನಿಕೇಶನ್ ಹೆಚ್ಚಾದಷ್ಟು ಅಂತರ ಹೆಚ್ಚಾಗುವುದು, ಗ್ಯಾಪ್ ಹೆಚ್ಚಾಗುವುದು, ವಿದ್ಯಾವಂತರು ಹೆಚ್ಚಾದಷ್ಟು ವೃದ್ಧಾಶ್ರಮಗಳು ಹೆಚ್ಚಾಗುವುದು. ಹೀಗೆ ಒಂದು ರೀತಿಯ ದುರಂತದ ಬದುಕು ನಮ್ಮ. ಆದ್ದರಿಂದ ಕಮ್ಯುನಿಕೇಶನ್ನ ಈ ಕಾಲದಲ್ಲಿ, ಕಮ್ಯುನಿಕೇಶನ್ ಇಷ್ಟು ಬೆಳೆದಿರುವ ಕಾಲದಲ್ಲಿ, ಕಮ್ಯುನಿಕೇಶನ್ನ ಮೂಲಕವೇ ನಮ್ಮಲ್ಲಿ ಅಂತರ ಹೆಚ್ಚಾಗುವುದು, ವಿಭಜನೆ ಹೆಚ್ಚಾಗುವುದು, ಪರಸ್ಪರ ಅಪನಂಬಿಕೆ ಹೆಚ್ಚಾಗುವುದು, ಗೋಡೆಗಳು ಮತ್ತಷ್ಟು ಗಟ್ಟಿಯಾಗುವುದು. ಇದೆಲ್ಲ ಒಂದು ದೊಡ್ಡ ಅಪಾಯದ ಲಕ್ಷಣ, ದೊಡ್ಡ ದುರಂತದ ಲಕ್ಷಣ. ಈ ನಾಡು ಯಾವ ಕಡೆಗೆ ಹೋಗಬಹುದು, ನಾಳೆಯ ತಲೆಮಾರು ಏನಾಗ್ಬೋದು, ನಮ್ಮ ದೇಶ ಏನಾಗ್ಬೋದು ಹೀಗೆ ಹೋದರೆ, ಹೀಗೆ ನಾವು ಗೋಡೆಗಳನ್ನು ಕಟ್ಟುತ್ತಾ ಹೋದರೆ, ಹೀಗೆ ನಾವು ಅಪನಂಬಿಕೆಯ ವಾತಾವರಣವನ್ನು ಸೃಷ್ಟಿಸ್ತಾ ಹೋದರೆ, ಹೀಗೆ ನಾವು ಅಪರಿಚಿತತೆಯ ವಾತಾವರಣವನ್ನು ಬೆಳೆಸ್ತಾ ಹೋದರೆ, ಹೀಗೆ ಹೇಟ್ ಟು ಸ್ಪೀಚ್ ಮಾಡ್ತಾ ಹೋದರೆ, ದ್ವೇಷ ಭಾಷಣಗಳು ಹೀಗೆ ಮುಂದುವರೆದರೆ ನಮ್ಮ ದೇಶದ ಸ್ಥಿತಿ ಏನಾಗಬಹುದು, ನಾಳೆಯ ಭವಿಷ್ಯ ಏನು, ನಾಳೆಯ ತಲೆಮಾರು, ನಮ್ಮೆಲ್ಲರ ಮಕ್ಕಳು, ಹಿಂದುವಿನ ಮಕ್ಕಳು, ಮುಸ್ಲಿಮನ ಮಕ್ಕಳು, ಕ್ರೈಸ್ತನ ಮಕ್ಕಳು, ಧರ್ಮ ಇಲ್ಲದವನ ಮಕ್ಕಳು, ಅವರು ಯಾವ ಕಡೆಗೆ ತಲುಪಬಹುದು, ಸಮಾಜ ಏನಾಗಬಹುದು ಎಂಬುದರ ಬಗ್ಗೆ ಎಲ್ಲ ಒಂದು ರೀತಿಯ ಆತಂಕ ಎಲ್ಲ ಇರಬೇಕಲ್ಲ, ನಮಗೆ ಖಂಡಿತ ಇರಬೇಕು. ಆದ್ದರಿಂದ ಈ ನಿಟ್ಟಿನಲ್ಲಿ ನಾವೆಲ್ಲ ಧಾರ್ಮಿಕ ಮಹಾಪುರುಷರುಗಳನ್ನು ತಿಳಿಯುವ, ಪರಸ್ಪರ ಧರ್ಮಗಳನ್ನು ಅರ್ಥ ಮಾಡುವ, ಬಸವಣ್ಣನವರ ಚಿಂತನೆಗಳು, ನಾರಾಯಣ ಗುರುಗಳ ಚಿಂತನೆ, ವಿವೇಕಾನಂದರ ಚಿಂತನೆಗಳು, ಪ್ರವಾದಿ ಮೊಹಮ್ಮದರ ಬದುಕು ಮತ್ತು ಸಂದೇಶ, ಮೈ ಲೈಫ್ ಈಸ್ ಮೈ ಮೆಸೇಜ್ ಅಂತ. ಪ್ರವಾದಿಯವರ ಸಂದೇಶ ಏನು ಅಂತ ಕೇಳಿದರೆ ಅವರ ಬದುಕೇ ಅವರ ಸಂದೇಶ. ಅವರ ಬದುಕನ್ನು ನೀವು ಅಧ್ಯಯನ ಮಾಡಿ ನೋಡಿ, ಎಷ್ಟು ಸ್ವಚ್ಛವಾದ ಬದುಕು, ಎಷ್ಟು ನಿಷ್ಕಳಂಕವಾದ ಬದುಕು. ಅವರನ್ನು ನಂಬದವರ ಮೇಲೆ ಕೂಡ ಬದುಕೆಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಭಾವ ಬೀರಿದೆ. ಮೈಕೆಲ್ H. ಹಾರ್ಟ್ ಎಂಬ ಬಹಳ ದೊಡ್ಡ ಮೇಧಾವಿ ದ 100 ಅಂತ ಪುಸ್ತಕ ಬರೆಯುತ್ತಾರೆ. ನೀವು ಗೂಗಲ್ನಲ್ಲಿ ನೋಡಿದರೆ ಸಿಗ್ತದೆ. ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನಾಲಿಟೀಸ್ ಆಫ್ ದ ವರ್ಲ್ಡ್ ಹಿಸ್ಟ್ರಿ. ಮಾನವ ಇತಿಹಾಸದ ಮೇಲೆ ಪ್ರಭಾವ ಬೀರಿದ 100 ಗಣ್ಯರ ಬಗ್ಗೆ ವಿವರಿಸುವಾಗ ದ 100. ಅವರು 1ನೆಯ ಸ್ಥಾನವನ್ನು ಪ್ರವಾದಿ ಮೊಹಮ್ಮದರಿಗೆ ಕೊಡ್ತಾರೆ. ಮೈಕೆಲ್ H. ಹಾರ್ಟ್ ಒಬ್ಬ ಕ್ರೈಸ್ತ ಧರ್ಮ ವಿಶ್ವಾಸಿ, ಯೇಸು ಕ್ರಿಸ್ತರ ಮೇಲೆ ನಂಬಿಕೆ ಇಡುವ ವ್ಯಕ್ತಿ. ಯೇಸು ಕ್ರಿಸ್ತನಿಗೆ ಅವರು ಕೊಡುವ ಸ್ಥಾನ 3ನೆಯ ಸ್ಥಾನ. 1ನೆಯ ಸ್ಥಾನ ಪ್ರವಾದಿ ಮೊಹಮ್ಮದರಿಗೆ ಕೊಡ್ತಾರೆ. ಆ ಪುಸ್ತಕದಲ್ಲಿ ಸುಮಾರು 16 ಪೇಜ್ ಅವರು ಪ್ರವಾದಿ ಮೊಹಮ್ಮದರ ಬಗ್ಗೆ ಬರೀತಾರೆ. ಸುಮಾರು 300ಕ್ಕಿಂತ ಹೆಚ್ಚು ಪುಟಗಳಿರುವ ಪುಸ್ತಕ. ಪ್ರವಾದಿ ಮೊಹಮ್ಮದರು ಯಾಕೆ 1ನೆಯ ಸ್ಥಾನ? ಜಗತ್ತಿನಲ್ಲಿ ಮಾನವ ಕುಲದ ಮೇಲೆ ಪ್ರಭಾವ ಬೀರಿರುವ ವ್ಯಕ್ತಿಗಳ ಪೈಕಿ 1ನೆಯ ಸ್ಥಾನದಲ್ಲಿರುವ ವ್ಯಕ್ತಿ ಮೊಹಮ್ಮದ್ ಯಾಕೆ ಅಂತ ಕೇಳಿದರೆ, ಅವರೇನೋ ಪವಾಡ ಮಾಡಿದ್ದಾರೆ ಅಂತ ಅಲ್ಲ ಮೈಕೆಲ್ H. ಹಾರ್ಟ್ ಹೇಳುವುದು. ಅವರ ಪ್ರಾಕ್ಟಿಕಲ್ ಬದುಕುವ, ಅವರು ಏನು ಹೇಳಿದ್ದಾರೋ ಹಾಗೆ ಬದುಕಿದ್ರು. ಧಾರ್ಮಿಕತೆ ಮತ್ತು ಲೌಕಿಕತೆಯನ್ನು ಎಷ್ಟು ಯಶಸ್ವಿಯಾಗಿ ಸಮನ್ವಯಗೊಳಿಸಿದ ಬೇರೆ ಮಹಾಪುರುಷರುಗಳು ಜಗತ್ತಿನಲ್ಲಿಲ್ಲ. ಧಾರ್ಮಿಕತೆ ಮತ್ತು ಲೌಕಿಕತೆಯನ್ನು ಇಷ್ಟು
ಸಂತುಲಿತವಾಗಿ ಇಷ್ಟು ಬ್ಯಾಲೆನ್ಸ್ ಆಗಿ ಸಮನ್ವಯಗೊಳಿಸಿದ ಒಬ್ಬ ವ್ಯಕ್ತಿ. ನಮಾಜ್ ಹೇಗೆ ಪುಣ್ಯಕರ್ಮವೋ, ನಿಮ್ಮ ಪತ್ನಿಯನ್ನು ಪ್ರೀತಿಸುವುದು ಅದೇ ರೀತಿಯ ಪುಣ್ಯಕರ್ಮ ಅಂತ ಹೇಳು. ಉಪವಾಸ ಹೇಗೆ ಪುಣ್ಯಕರ್ಮವೋ, ಸತ್ಯಸಂಧನಾಗಿ ನೀವು ವ್ಯಾಪಾರ ಮಾಡುವುದು ಅಂತಹದ್ದೇ ಪುಣ್ಯಕರ್ಮ. ಧಾರ್ಮಿಕತೆ ಮತ್ತು ಲೌಕಿಕತೆ ಎಂಬ ಇದಲ್ಲ ಧಾರ್ಮಿಕ ಕೆಲಸ, ಇದಲ್ಲ ಲೌಕಿಕ ಕೆಲಸ, ಹಾಗೆಲ್ಲ ಇವನ್ನು ಸಮನ್ವಯಗೊಳಿಸಿದ, ಇಷ್ಟು ಯಶಸ್ವಿಯಾಗಿ ಸಮನ್ವಯಗೊಳಿಸಿದ ಬೇರೆ ಮಹಾಪುರುಷ ಜಗತ್ತಿನಲ್ಲಿ ಇಲ್ಲ. ಆದ್ದರಿಂದ ಪ್ರವಾದಿ ಮೊಹಮ್ಮದರ ಬಗ್ಗೆ ಒಂದು ಅಭಿಯಾನ ನಡೆಸುವಾಗ ಆ ವ್ಯಕ್ತಿತ್ವ, ಆ ಬದುಕು, ಆ ಸಂದೇಶ, ಆ ಬೆಳಕು ಅದು ಇವತ್ತಿನ ಸಮಾಜಕ್ಕೆ ಖಂಡಿತ ಅಗತ್ಯ ಇದೆ. ಮಹಾಪುರುಷರುಗಳ ದಾರ್ಶನಿಕರ ಸಂದೇಶಗಳು ನಮಗೆಲ್ಲ ಅಗತ್ಯ ಇದೆ. ಆದ್ದರಿಂದ ನಿಮ್ಮೊಂದಿಗೆ ನಾವು ವಿನಂತಿಸ್ತಾ ಇರೋದು, ಈ ಅಭಿಯಾನದ ಬಗ್ಗೆ ನೀವು ಹೆಚ್ಚು ಪತ್ರಕರ್ತರಂದರೆ ನಿಮಗೆ ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸುವ ಸಾಮರ್ಥ್ಯ ಇರುವವರು, ನೀವು ಈ ಅಭಿಯಾನದ ಬಗ್ಗೆ, ಈ ಸಂದೇಶಗಳ ಬಗ್ಗೆ ಹಾಗೂ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಿಸಲಿಕ್ಕೆ ಬೇಕಾದ ಈ ಪ್ರಯತ್ನಗಳಿಗಾಗಿ ನೀವೆಲ್ಲ ಕೈ ಜೋಡಿಸಬೇಕು ಎಂಬ ವಿನಂತಿಯೊಂದಿಗೆ ಪ್ರವಾದಿ ಮೊಹಮ್ಮದ್ ಮಹಾನ್ ಚಾರಿತ್ರ್ಯವಂತ ಅನ್ನುವಂತಹ ಒಂದು ಪುಸ್ತಕದ ಬಿಡುಗಡೆ, ಲೋಕಾರ್ಪಣೆ ಇವತ್ತು ನಮ್ಮ ಉಳ್ಳಾಲ ತಾಲೂಕು ಪ್ರೆಸ್ ಕ್ಲಬ್ನಲ್ಲಿ ನಡೀಲಿಕ್ಕೆ ಇರುವಂಥದ್ದು ಬಹಳ ಸಂತೋಷ ತಂದಿದೆ. ಇವತ್ತು ಬೆಳಗಿನಿಂದಲೇ ಈ ಪ್ರೆಸ್ ಕ್ಲಬ್ಬಲ್ಲಿ ಸ್ವಲ್ಪ ಬ್ಯುಸಿ ಶೆಡ್ಯೂಲಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳಾಯಿತು. ಇವತ್ತು ಬೆಳಗ್ಗೆ ಮೊದಲ ಪತ್ರಿಕಾಗೋಷ್ಠಿ ನಡೆದಿರುವಂಥದ್ದು ನಮ್ಮ ಉಳ್ಳಾಲ ಸೈಯದ್ ಮದನಿ ದರ್ಗಾದ ವತಿಯಿಂದ. ಬಹಳ ಒಂದು ಉತ್ತಮ ಸಂದೇಶದ ಪತ್ರಿಕಾಗೋಷ್ಠಿಯನ್ನು ಅವರು ಇವತ್ತು ನಡೆಸಿಕೊಟ್ರು. ನಾವು ಗ್ರಹಿಸಿದ್ದೆವು, ಏನೋ ಒಂದು ನಾಡಿದ್ದು ಕಾರ್ಯಕ್ರಮ ಆಗಲಿಕ್ಕುಂಟು, ಎಲ್ಲರೂ ಬರಬೇಕು, ಭಾಳ ದೊಡ್ಡ ರ್ಯಾಲಿ ಆಗಲಿಕ್ಕುಂಟು ಅಂತೆಲ್ಲ ಹೇಳಲಿಕ್ಕೆ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ ನಮ್ಮ ಪ್ರೆಸ್ ಕ್ಲಬ್ಬಲ್ಲಿ ಅಂತ ಗ್ರಹಿಸಿದ್ದೆವು. ಆದರೆ ಭಾಳ ಡೀಪ್ ಆಗಿತ್ತು ಆ ಪ್ರೆಸ್ ಮೀಟ್. ವಿಷಯ ಏನಂತ ಕೇಳಿದರೆ, ನಾವೆಲ್ಲ ಪತ್ರಕರ್ತರು ಬಹಳ ಗಲಿಬಿಲಿ ಆಗುವಂಥ ಕೆಲವೊಂದು ಪ್ರಮೇಯಗಳು ನಿರ್ಮಾಣ ಆಗುವಂಥದ್ದು ಈ ಹಬ್ಬಗಳಲ್ಲಿ. ನಮ್ಮ ಹಬ್ಬಗಳಲ್ಲಿ DJ ಅಬ್ಬರ ಆದರೆ, ಈ ಒಂದು ಏನು ನಮ್ಮ ಮುಸ್ಲಿಂ ಬಾಂಧವರ ಹಬ್ಬದಲ್ಲಿ ನಾವು ಹಾರ್ನ್ಗಳ ಅಬ್ಬರವನ್ನು ಕೇಳ್ತೇವೆ. ಇಲ್ಲಿ ನಮಗೆ ಯಾವ ಹಬ್ಬ ಅಂತ ಒಮ್ಮೊಮ್ಮೆ ನೆನಪು ಬರೋದಿಲ್ಲ. ಒಂದು ಅದು ಮಿಲಾದುನ್ ನಬಿಗೆ ಆಗುವುದಾ ಅಥವಾ ಈದ್ ಮಿಲಾದಿಗೆ ಆಗುವುದಾ ಅಥವಾ ಬಕ್ರೀದಿಗೆ ಆಗುವುದಾ ಅಂತ ಪ್ರತಿ ವರ್ಷ ನಮಗೆ ಕನ್ಫ್ಯೂಷನ್. ಅಂತೂ ಆ ಒಂದು ದಿನ ಬರ್ತದಲ್ಲ ಅಂತ ಕಾಯ್ತಾ ಇದ್ದೆವು. ಯಾಕೇಳಿದರೆ 10 ಗಂಟೆಯಿಂದ ಮಧ್ಯಾಹ್ನ 1:30 ತನಕ ಸುಮಾರು ನಾವು ಈಗ ಗುರುತಿಸುವುದು ದೇರ್ಲಕಟ್ಟೆಯಿಂದ ದರ್ಗದವರೆಗೆ ಅಂತೇಳಿ, ಅದು ಎಲ್ಲಿಂದ ಶುರುವಾಗ್ತದೆ ಅಂತ ಗೊತ್ತಾಗೋದಿಲ್ಲ. ಒಂದು ಬಹಳ ದೊಡ್ಡ ಕರ್ಕಶವಾದ ಹಾರ್ನ್ ಹಾಕಿಕೊಂಡು ಒಂದು ರೀತಿಯ ಒಂದು ಹಸಿರು ಫ್ಲಾಗ್ಗಳನ್ನು ಅದರ ಇದಕ್ಕೆ ಕಟ್ಟಿಕೊಂಡು, ಯಾವುದಕ್ಕೆ ಹೆಡ್ಲೈಟ್ಗೆ ಕಟ್ಟಿಕೊಂಡು ಒಂದು ಮೆರವಣಿಗೆ ಆಗುವುದು ಒಂದು ಹಬ್ಬ ಅಂತ ನಾವು ಗ್ರಹಿಸುವುದು ಯಾವಾಗಲೂ. ಅದೇ ರೀತಿ ನಮ್ಮಲ್ಲೂ ಕೂಡ ಹಾಗೆ, ನಮ್ಮ ಕೆಲವು ಹಬ್ಬದಲ್ಲಿ ಕೆಲವರ ನರ್ತನ, ಕೆಲವರ DJ ಅಂಥದ್ದೆಲ್ಲ ನಾವು ಇದನ್ನು ಹಬ್ಬ ಅಂತ ಗುರುತಿಸುವಂಥ ಕಾಲ ಒಂದಿತ್ತು. ಆದರೆ ಇವತ್ತು ಅದಕ್ಕೆ ವ್ಯತಿರಿಕ್ತವಾಗಿ ಸೈಯದ್ ಮದನಿ ದರ್ಗಾದ ಅಧ್ಯಕ್ಷರು ಮಾಡಿದಂಥ ಪತ್ರಿಕಾಗೋಷ್ಠಿಯಲ್ಲಿದ್ದದ್ದು, ನಮ್ಮ ಈ ಸಲದ ಏನು ಮಿಲಾದುನ್ ನಬಿ ಆಚರಣೆ ಇದೆ ಅದರಲ್ಲಿ ರ್ಯಾಲಿ ಇಲ್ಲ. ಅಂದರೆ ರ್ಯಾಲಿ ಅಂದರೆ ಈ ರೀತಿಯ ಬೈಕ್ ರ್ಯಾಲಿಗಳೆಲ್ಲ ಇರುವುದಿಲ್ಲ, ಕರ್ಕಶವಾದಂಥ ಹಾರ್ನ್ ಹಾಕಲಿಕ್ಕೆ ನಾವು ಬಿಡುವುದಿಲ್ಲ, ಹೆಲ್ಮೆಟ್ ಹಾಕದೆ ಪ್ರಯಾಣ ಮಾಡುವಂಥದ್ದಕ್ಕೆಲ್ಲ ನಿಷೇಧ ಮಾಡಿದ್ದೇವೆ. ಇಂಥದ್ದನ್ನು ಬಹುಶಃ ಸರ್ಕಾರದ ನಿರ್ಬಂಧ ಕೂಡ ಈ ಸಲ ಇರ್ಬೋದು. ಯಾಕೆಂದರೆ ಬೇರೆ ಬೇರೆ ಕಡೆ ಅಂಥ ಒಂದು ಘಟನೆಗಳು ಮೊನ್ನೆಯಿಂದ ಆಗಿರುವುದರಿಂದ, ಅಹಿತಕರ ಘಟನೆಗಳು ಆಗಿರುವುದರಿಂದ ಇನ್ನು ಮುಂದಕ್ಕೆ ನಮ್ಮ ಹಬ್ಬಗಳ ಆಚರಣೆಯಲ್ಲಿ ಹೆಚ್ಚು ಶಾಂತಿಯತ್ತ ಗಮನ ಕೊಡುವುದು ಮತ್ತು ಹಬ್ಬಗಳ ಆಚರಣೆ ಅದು ಹೃದಯದ ಬಾಂಧವ್ಯಗಳಾಗುವಂತಹ ಘಟನೆಗಳನ್ನು ಮಾಡಿಕೊಂಡು ಹೋಗುವುದು ಕೂಡ ಸರ್ಕಾರದ ಉದ್ದೇಶಗಳಿರ್ಬೋದು. ಅದಕ್ಕೆ ಕೆಲವು ನಿರ್ದೇಶನಗಳು ಕೂಡ ಬಂದಿರ್ಬೋದು. ಏನೇ ಆದರೂ ಅಂತಹ ಹಬ್ಬಗಳನ್ನು ಆಚರಿಸುವುದು ಮುಂದಿನ ದಿನಗಳಲ್ಲಿ ನಮ್ಮ ಬದುಕಾಗಲಿ ಅನ್ನೋದನ್ನು ಇವತ್ತಿನ ಬೆಳಗಿನ ಪ್ರೆಸ್ ಮೀಟಲ್ಲಿ ಅವರು ಬಿಂಬಿಸಿದರು. ಎರಡನೇ ಕಾರ್ಯಕ್ರಮದಲ್ಲಿ ನಾವು 2 ಮಕ್ಕಳನ್ನು ಗೌರವಿಸಿದೆವು. ನಾವು ಹೆಚ್ಚಾಗಿ ಈ ಪ್ರೆಸ್ ಕ್ಲಬ್ಗಳೆಲ್ಲ ಮಕ್ಕಳನ್ನು ಗೌರವಿಸುವುದು ನವೆಂಬರ್ ತಿಂಗಳಲ್ಲಿ, ಮಕ್ಕಳ ದಿನಾಚರಣೆ ಸಂದರ್ಭ. ಇವತ್ತು 2 ಮಕ್ಕಳು ಬಂದಿದ್ದರು. ನಿಜವಾಗಿ ಅವರು ಸಾಧಕರು. ಒಬ್ಬರು ತನ್ವಿ ಎನ್ನುವ ಒಂದು ಹುಡುಗಿ, ಅವರು ಇದರಲ್ಲಿ ಡ್ರಾಪ್ ಮಾಡಿಕೊಂಡು, ಒಂದು ಸಲ ಡ್ರಾಪ್ ಮಾಡಿಕೊಂಡು ಅವರ ಎಜುಕೇಷನಲ್ಲಿ ಸೆಕೆಂಡ್ ಟೈಮ್ ನೀಟ್ ಬರೆದು ಅವರು ಮೊದಲ ಕೌನ್ಸಿಲಿಂಗಲ್ಲೇ KMCಯಲ್ಲಿ MBBS ಸೀಟು ಪಡೆಯುವಷ್ಟು ದೊಡ್ಡ ಸಾಧನೆ ಮಾಡಿದಂಥ ಹುಡುಗಿ, ಒಂದು ಮೇಸ್ತ್ರಿಯ ಮಗಳು. ಅವರನ್ನು ಗೌರವಿಸಿದ್ದು ಪ್ರೆಸ್ ಕ್ಲಬ್ಬಲ್ಲಿ. ಎರಡನೆಯದಾಗಿ ಒಬ್ಬ ಚಿಕ್ಕ ಹುಡುಗ, ಅವನು ಕರ್ಮೆಲ್ ವಿದ್ಯಾರ್ಥಿ, ನಮ್ಮ ನಿತ್ಯಾಧರ್ ನಗರದವ. ಅವರು 21 ಡೈವ್ ತೆಗೆದು, ನಮಗೆ ಒಂದು ಡೈವ್ ನೀರಲ್ಲಿ ತೆಗೆಯುವುದು
ಅಂದರೆ 2 ನಿಮಿಷ ನೀರಲ್ಲಿ ಮುಳುಗುವುದಂದ್ರೆ ದೊಡ್ಡ ಸಮಸ್ಯೆ, ದೊಡ್ಡ ಸಾಹಸ. 26 ಡೈವ್ ತೆಗೆದು ಅವರು ಮೊನ್ನೆ ಗ್ಲೋಬಲ್ ರೆಕಾರ್ಡ್ ಮಾಡಿದ್ದಾರೆ. ಅವರನ್ನೊಂದು ಕೂಡ ಗೌರವಿಸಿದರು. 2 ಗೌರವ ಕೂಡ ನಮಗೆ ಸಂತೋಷ ತಂದಿದೆ. ಅದೇ ರೀತಿಯಲ್ಲಿ ಅದನ್ನು ಮೀರಿಸಿಕೊಂಡು ನಮಗೆ ಬಹಳ ಸಂತೋಷ ಇತ್ತು. ಮೊಹಮ್ಮದ್ ಕುಂಜಿ ಸರ್ ಸ್ವಲ್ಪ ಮುಂದೆ ಬರ್ತಾ ಇದ್ದಾರೆ, ಒಂದು ಆ ಮಕ್ಕಳ ಜೊತೆಗೆ ಅವರದೊಂದು ಫೋಟೋ ತೆಗಿಬೋದಿತ್ತು ಅಂತೇಳಿ ಅವರು ಸ್ವಲ್ಪ ಮಕ್ಕಳು ಬೇಗ ಹೋಗಿಬಿಟ್ರು. ಅಂತಹ ಒಂದು ಕಾರ್ಯಕ್ರಮ ಇವತ್ತು ಪ್ರವಾದಿಯವರ ಹೆಸರಲ್ಲಿ ನಮಗೆ ಬಹಳ ಹೆಮ್ಮೆ. ನಾವು ಏನೋ ಎಲ್ಲ ಗ್ರಹಿಸುವುದು ಕೆಲವರೆಲ್ಲ ಹೇಳುವಾಗ, ಬಟ್ ಮೊಹಮ್ಮದ್ ಕುಂಜಿ ಸರ್ ಅವರ ಪ್ರವಚನವನ್ನು ಕೇಳುವಾಗ ಸಾಧಾರಣ ಇಸ್ಮಾಯಿಲ್ ಶಾಫಿಯವರ ಕಾಲದಿಂದ, ಅಂದರೆ ಸಲ್ಫಿ ಕಾರ್ಯಕ್ರಮಕ್ಕೆ ನಾನು ಹೋಗ್ತಾ ಇದ್ದೆ, ಜಮಾತೆ ಕಾರ್ಯಕ್ರಮಗಳಿಗೆ ಬರ್ತಾ ಇದ್ದೆ, ದರ್ಗಕ್ಕೆ ಹೋಗ್ತಾ ಇದ್ದೆ. ಎಲ್ಲ ಕಾರ್ಯಕ್ರಮಗಳ ಮಧ್ಯೆ ನನಗೆ ಭಯಂಕರ ಕುತೂಹಲ ಆಗೋದು. ಫುಲ್ಲು ರಶ್ ಇರ್ತದೆ ಆ ದರ್ಗದಲ್ಲಿ, ದರ್ಗದಲ್ಲಿ ಅಲ್ಲ, ಮಸೀದಿಯಲ್ಲಿ ರಶ್ ಇರ್ತದೆ. ಅವರು ಎಲ್ಲಿ ಇರ್ತಾರೆ ಅಂತ ನಾನು 20 ವರ್ಷದಿಂದ ಕಾಯುವುದು. ಅಂದರೆ ಅದನ್ನು ರೆಕಾರ್ಡ್ ಮಾಡಬೇಕು. ಒಂದು ಚಿಕ್ಕ ಕ್ಯಾಮರಾ ಇತ್ತು ನನ್ನ ಹತ್ರ, ಅದರಲ್ಲಿ ಆಡಿಯೋ ಎಲ್ಲ ಹೇಳ್ತಾ ಇರಲಿಲ್ಲ. ಕಷ್ಟಪಟ್ಟು ಆ ಜನರ ಮಧ್ಯೆ ನುಸುಳಿಕೊಂಡು ಅವರೆಲ್ಲ ಹೇಳ್ತಾ ಇದ್ರು, ನಾವು ನಮಾಜ್ ಎಲ್ಲ ಮಾಡುವಾಗ ಅಲ್ಲೆಲ್ಲ ಬರಬಾರ್ದು ಅಂತ. ಆದರೂ ರಿಕ್ವೆಸ್ಟ್ ಮಾಡಿ ಈ ಸರಿ ಇದ್ದೊಂದು ಭಾಷಣವನ್ನು ನಾವಾಗಲೇ ರೆಕಾರ್ಡ್ ಮಾಡಿಕೊಂಡು ಹೋಗ್ತಾ ಇದ್ದೆ. ಆಗ ಮೊಹಮ್ಮದ್ ಕುಂಜಿ ಸರ್ ಅಂತ ಕೂಡ ಗೊತ್ತಿರಲಿಲ್ಲ ನನಗೆ. ಆಮೇಲೆ ನನಗೆ ಆಸಕ್ತಿ ಬಂತು. ಇಲ್ಲಿ ಒಂದು ಇವರು ಸದ್ಭಾವನ ವೇದಿಕೆ ಮಾಡಿದರು. ಪ್ರಸಾದರ ಈ ಕಲ್ಲಿಮಾರೆಲ್ಲ ಸೇರಿಕೊಂಡು ಇಂಥ ಕಾರ್ಯಕ್ರಮಗಳನ್ನು ಮಾಡೋದಾದರೆ, ಅಂದರೆ ಅವರು ಒಬ್ಬ ಹಿಂದೂ ಧಾರ್ಮಿಕ ಮುಖಂಡ, ಸಾಧ್ಯವ ಇಂಥದ್ದೆಲ್ಲ ಅವರೊಟ್ಟಿಗೆ ಸೇರಿಕೊಳ್ಳಿಕ್ಕೆ ಅಂತ ಹೇಳುವಾಗ ಅವರ ಯೋಚನೆಗಳು ಹಾಗಿದೆ ಅಂತ ಗೊತ್ತಾಯಿತು. ಆಮೇಲೆ ಸನ್ಮಾರ್ಗ ಚಾನಲನ್ನು ನಾವು ನೋಡ್ತೇವೆ, ಹಾಗೆ ಪ್ರಸ್ತುತವನ್ನು ನೋಡ್ತೇವೆ, ಪುಸ್ತಕ, ಇದನ್ನೆಲ್ಲ ನೋಡುವಾಗ ಅವರ ಒಳಗಿರುವಂತಹ ಭಾವಗಳು ಏನು. ನಾವೆಲ್ಲ ಭಾಷಣ ಮಾಡೋದು ಒಂದು ಸಲ ನಾಟಕ ಹಾಕಾಗಿರ್ತದೆ ಅಲ್ಲ. ಅವರು ಏನು ಈಗ ಪ್ರವಾದಿಯವರು ಏನನ್ನು ಹೇಳಿದ್ದಾರೋ ಅದನ್ನೇ ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು. ಅದನ್ನೇ ನಮ್ಮ ಮೊಹಮ್ಮದ್ ಕುಂಜಿ ಸರ್ ಅವರ ತಂಡ ಕೂಡ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಇವತ್ತು ಈ ಒಂದು ಏನು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಆಗ್ತದೆ, ಆ ಪುಸ್ತಕಕ್ಕೆ ಒಳಗಿರುವಂತಹ ವಿಚಾರಗಳೆಲ್ಲವೂ ಜನರ ಮನಸ್ಸನ್ನು ಮುಟ್ಟಲಿ ಮತ್ತು ಅದು ಹೃದಯವನ್ನು ಬೆಸೆಯುವಂತಹ ಕಾರ್ಯಕ್ರಮ ಆಗಲಿ ಅಂತೇಳಿ ಆಶಿಸ್ತಾ, ನಮ್ಮ ಪ್ರೆಸ್ ಕ್ಲಬ್ ಆಗಿ 1 ವರ್ಷ ಆಯಿತು. ಈ ಒಂದು ಪ್ರೆಸ್ ಕ್ಲಬ್ಬಲ್ಲಿ ಇಂತಹ ಒಂದು ಕಾರ್ಯಕ್ರಮ ಆಗ್ತಾ ಇರುವುದು ಮೊದಲು. ಇನ್ನು ಇಂತಹ 100 ಕಾರ್ಯಕ್ರಮಗಳಾಗಲಿ ಅಂತ ಆಶಿಸ್ತಾ ನನ್ನ ಮಾತು ಮುಗಿಸ್ತೇನೆ. ವಂದನೆಗಳು ಸರ್. ಎಲ್ಲ ಪತ್ರಕರ್ತರಿಗೆ ಮತ್ತು ಸದಸ್ಯರಿಗೆ ಉಳ್ಳಾಲ ಪ್ರೆಸ್ ಕ್ಲಬ್ನ ವತಿಯಿಂದ ನನ್ನ ಅಭಿನಂದನೆಗಳು. ಪ್ರವಾದಿ ಮೊಹಮ್ಮದ್ ರವರ ಮಹಾನ್ ಚಾರಿತ್ರ್ಯವಂತ, ಅಂದರೆ ಈಗಾಗಲೇ ಹೇಳಿದರು ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ಕುಂಜಿಯವರು ಹೇಳಿದರು, ಬೇರೆ ಬೇರೆ ಅಂದರೆ ಧರ್ಮದವರಲ್ಲದವರು ಪ್ರವಾದಿಯನ್ನು ಅರಿತುಕೊಂಡು ಅವರ ಲೇಖನಗಳ ಒಂದು ಇದನ್ನು ಜನರಿಗೆ ತಿಳಿಸುವ ಕಾರ್ಯ. ಅದರಲ್ಲಿಯೂ ಹೆಚ್ಚಾಗಿ ಮುಸ್ಲಿಂ ಬಾಂಧವರಲ್ಲಿ ಇಂಥ ಕಾರ್ಯಕ್ರಮ ಆದಾಗ ಮುಸ್ಲಿಂ ಭಾಷೆಯಲ್ಲಿ ಹೆಚ್ಚಾಗಿರ್ತದೆ ಪ್ರವಾದಿ. ಆದರೆ ಜಮಾತೆ ಇಸ್ಲಾಮಿ ಅದನ್ನು ಸ್ವಲ್ಪ ಮೀರಿಕೊಂಡು ಕನ್ನಡದಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ ಜನರಿಗೆ ಒಂದು ಮಾಹಿತಿ ಮತ್ತು ಜನರಿಗೆ ಅರಿವನ್ನು ಮೂಡಿಸುವ ಒಂದು ಕಾರ್ಯಕ್ರಮವನ್ನು ಮಾಡ್ತಿರೋದು ಮಸೀದಿ. ಹೌದು, ಕನ್ನಡದಲ್ಲಿ ಮಾಡೋದು ಅದೊಂದು ಉತ್ತಮ ಕಾರ್ಯ. ಹೌದೌದು, ನಮಾಜೆಲ್ಲ ಇಟ್ಕೊಂಡು ಎಲ್ಲ ಕನ್ನಡದಲ್ಲಿ ಆಗ್ತಿರೋದೊಂದು ಉತ್ತಮ ಕಾರ್ಯ. ಅದರೊಂದಿಗೆ ಶಿಕ್ಷಣಕ್ಕೆ ಕೂಡ ಆದ್ಯತೆ ನೀಡ್ತಿದ್ದಾರೆ. ಶಿಕ್ಷಣ ಸಂಸ್ಥೆಗಳನ್ನು ಕೂಡ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಜನರಿಗೆ, ಅದರಲ್ಲೂ ಮಹಿಳಾ ಕಾಲೇಜುಗಳನ್ನು ಸ್ಥಾಪಿಸಿ ಅವರಿಗೆ ಶಿಕ್ಷಣ ನೀಡುವಂತಹ ಕಾರ್ಯವನ್ನು ಮಾಡ್ತಿದ್ದಾರೆ. ಉತ್ತಮ ಕಾರ್ಯ. ಅದರೊಂದಿಗೆ ಸಮಾಜಕ್ಕೆ ಮಾಹಿತಿಯನ್ನು ನೀಡುವ ಕಾರ್ಯ, ಸಮಾಜದಲ್ಲಿ ಸಾಮರಸ್ಯ ಮೂಡಿಸುವಂತಹ ಹಲವು ಕಾರ್ಯಕ್ರಮಗಳನ್ನು ನಾನು ಕಳೆದ ಕೆಲವು ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ. ನಮಗೆ ಪತ್ರಿಕೆಗೆ ಅವರು ಸುದ್ದಿ ಕಳಿಸ್ತಾರೆ, ನಾವು ಹಾಕ್ತಿರ್ತೇವೆ. ಕೆಲವೊಮ್ಮೆ ಬರೋದಿಲ್ಲ, ಕೆಲವರು ಬರುತ್ತೆ. ಹಾಗೆ ಉತ್ತಮ ಕಾರ್ಯ. ಅಂದರೆ ಇಲ್ಲಿಗ ಈಗಿನ ಸಮಾಜದಲ್ಲಿ ಎಲ್ಲ ಧರ್ಮಕ್ಕೂ ಅವರವರ ಧರ್ಮದ ಅವರವರ ನಂಬಿಕೆಗಳಿರ್ತದೆ. ಆ ನಂಬಿಕೆಗಳೊಂದಿಗೆ ನಾವು ಇತರ ಧರ್ಮಗಳ ವಿಚಾರಗಳನ್ನು ಕೂಡ ಅರಿತರೆ ಅದು ತುಂಬ ಉಪಕಾರ, ಅಂದರೆ ಉತ್ತಮವಾಗಿರ್ತದೆ. ಅಂದರೆ ಮೊದಲು ಒಂದು 20 ವರ್ಷದಿಂದ 25 ವರ್ಷದ ಹಿಂದೆ ಒಂದು ಸಾಮರಸ್ಯ ಅಂದರೆ ಯಾರು ಯಾವ ಧರ್ಮ ಅಂತ ಒಂದು ಗೊತ್ತಿರ್ತಿರ್ಲಿಲ್ಲ. ಅಂದರೆ ನಾವು ಸಣ್ಣದಿರುವಾಗ ಎಲ್ಲ ಧರ್ಮದವರು ಒಟ್ಟಿಗೆ ಆಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಿದ್ದೆವು. ಅವರ ಮನೆಯಲ್ಲಿ ನನ್ನ ಊರಂತ ಎಣಿಸ್ಕೊಳ್ಳುವ, ನನ್ನ ಕೊಣಾಜೆ ಅಂತ ಊರಲ್ಲಿ, ಗ್ರಾಮಚೌಡಿ ಅಂತ ಊರಲ್ಲಿ ಎಲ್ಲ ಧರ್ಮದವರು ಅವರ ಕಾರ್ಯಕ್ರಮ ಇರುವಾಗ ನಾವು ಅವರ ಮನೆಗೆ ಹೋಗೋದು, ಅವರ ಮನೆಯಲ್ಲಿ ಊಟ ಮಾಡ್ಕೊಂಡು ಬರುವುದು. ನಮ್ಮ ಜಾತ್ರೆ ಇದ್ರೆ ಅವರೆಲ್ಲ ಬರ್ತಾರೆ, ಅವರು ನಾವು ಕೂಡ್ಕೊಳ್ತೇವೆ. ಅದರ ಇದ್ರೆ ಅಲ್ಲಿ ನಮ್ಮಲ್ಲಿ ಒಂದು ಸಂತ ಚರ್ಚ್ ಇದೆ, ಅವೆ ಮರಿಯ, ಅಲ್ಲಿ ಕೂಡ ಹಾಗೆ ಸಾಂತ್ ಇರುವಾಗ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಕೂಡ್ಕೊಂಡು ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಒಂದು ಕಾರ್ಯ ಆಗ್ತಿತ್ತು. ಆದರೆ
ನಂತರದ ದಿನಗಳಲ್ಲಿ ಸ್ವಲ್ಪ ಅಂದರೆ ಹೊಸ ಹೊಸ ವಿಚಾರಗಳು, ಹೊಸ ಹೊಸ ಕಾರ್ಯಗಳಿಂದಾಗಿ ನಮ್ಮಲ್ಲಿ ಒಂದು ರೀತಿಯಲ್ಲಿ ಸಾಮರಸ್ಯ ಕೂಡ ಕಡಿಮೆ ಆಗ್ತಾ ಬಂತು. ಆದರೆ ಆ ಕಾರ್ಯವನ್ನು ಈಗ ಎಲ್ಲ ಧರ್ಮದವರು ಮಾಡಬೇಕು. ಈಗ ಜಮಾತ ಇಸ್ಲಾಮಿ ಯಾವ ರೀತಿ ಮಾಡ್ತಿದೆ ಅದೇ ರೀತಿ ಎಲ್ಲ ಧರ್ಮದವರು ಕೂಡ ಎಲ್ಲ ಧರ್ಮದವರನ್ನು ಸೇರಿಸಿಕೊಂಡು ಈಗ ದೀಪಾವಳಿ ಉತ್ಸವ ಆಗಲಿ ಅಥವಾ ಸೌಹಾರ್ದ ಇದು ಮಾಡ್ತಿದ್ದಾರೆ ಕಾರ್ಯಕ್ರಮವನ್ನು, ಎಲ್ಲ ಹಿಂದೂ ಮುಖಂಡರನ್ನು, ಕ್ರಿಸ್ತ ಮುಖಂಡರನ್ನು ಮತ್ತು ಮುಸ್ಲಿಂ ಮುಖಂಡರನ್ನು ಸೇರಿಸಿಕೊಂಡು ಇಂತಹ ಕಾರ್ಯಕ್ರಮಗಳು ತುಂಬ ಆದರೆ ನಮ್ಮಲ್ಲಿ ಪುನಃ ಅಂದರೆ ಸಾಮರಸ್ಯ ಇಲ್ಲ ಅಂತ ಇಲ್ಲ, ನಮ್ಮಲ್ಲಿ ಸಾಮರಸ್ಯ ಇದೆ. ಅದು ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಅಂತ ಒಂದು ಸಮಸ್ಯೆಗಳು ಬರ್ತದೆ. ಆವಾಗ ಅದಕ್ಕೆ ಅಂದರೆ ಮುಖ್ಯವಾಗಿ ಯುವ ಜನರಲ್ಲಿ ಅವರಲ್ಲಿ ಒಂದು ರೀತಿಯ ಸಾಮರಸ್ಯ ಮೂಡಿಸುವ ಕಾರ್ಯ ಆಗಬೇಕಂದ್ರೆ ಹೊಸ ಹೊಸ ಅವರ ಚಿಂತನೆಗಳೆಲ್ಲ ಆ ಚಿಂತನೆಗಳನ್ನು ಚೇಂಜ್ ಮಾಡಬೇಕು. ಮತ್ತು ಸಾಮಾಜಿಕ ಕೆಲವು ಮೌಢ್ಯಗಳನ್ನೆಲ್ಲ ತೆಗೆಯುವ ಕಾರ್ಯವನ್ನು ಮಾಡಬೇಕು. ಆ ಕಾರ್ಯವನ್ನು ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ಘಟಕ ಮಾಡ್ತಿರುವುದು ಶ್ಲಾಘನೀಯ. ಅದರೊಂದಿಗೆ ಸಾಮಾಜಿಕ ಕಾರ್ಯಗಳಲ್ಲಿ ಕೂಡ ಅವರು ತೊಡಗಿಸ್ಕೊಂಡಿದ್ದಾರೆ. ಈಗಾಗಲೇ ಅವರು ಹೇಳಿದರು, ಸಾಧಾರಣ ವರ್ಷಕ್ಕೆ 35 ಲಕ್ಷ ತನಕ ಎಲ್ಲ ಧರ್ಮದವರನ್ನು, ಎಲ್ಲ ಜಾತಿಯವರನ್ನು ಸೇರಿಸಿಕೊಂಡು ಅವರಿಗೆ ಸಹಾಯ ಹಸ್ತ ನೀಡುವ ಕಾರ್ಯಕ್ರಮ ಮಾಡ್ತಿದ್ದಾರೆ. ಇಂತಹ ಕಾರ್ಯಗಳು ನಡೆದಾಗ ಒಂದು ಜನರಲ್ಲಿ ಮತ್ತು ಸಮಾಜದಲ್ಲಿ ಒಂದು ಸಂಘಟನೆಯ ಮೇಲೆ ಉತ್ತಮ ನಂಬಿಕೆಗಳು ಬರ್ತದೆ. ಆ ನಂಬಿಕೆಗಳೊಂದಿಗೆ ನಾವು ಅವರೊಂದಿಗೆ ಸೇರಿಕೊಂಡು ಉತ್ತಮ ಸಾಮರಸ್ಯ ಸಮಾಜವನ್ನು ಕಟ್ಬೋದು. ಉಳ್ಳಾಲದಲ್ಲಿ ಕೂಡ ಇಂತಹ ಕಾರ್ಯಕ್ರಮಗಳಾಗ್ತಿರೋದು ಉತ್ತಮ ಕಾರ್ಯ. ಅದೇ ರೀತಿ ಪ್ರವಾದಿ ಮೊಹಮ್ಮದ್ ಅವರ ಮಹಾನ್ ಚಾರಿತ್ರ್ಯವಂತ ಸಂದೇಶದ ಅಭಿಯಾನ ಪ್ರತಿ ವರ್ಷ ನಡೆಸ್ತಿದ್ದಾರೆ. ಈ ವರ್ಷ ಕೂಡ ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿದ್ದಾರೆ. ಇದರಿಂದಾಗಿ ಎಲ್ಲರೂ ಇದನ್ನು ಅರಿತುಕೊಂಡು, ಎಲ್ಲ ಜಾತಿ ಧರ್ಮದವರು ಅರಿತುಕೊಂಡು ನಾವು ಒಂದೇ ಅಣ್ಣ ತಮ್ಮಂದಿರಾಗೆ ಬಾಳುವ ಒಂದು ಕೆಲಸ ಮಾಡಬೇಕು. ಮತ್ತು ಅವರ ಚಿಂತನೆಗಳನ್ನು ನಾವು ಅಳಿಸ್ಕೊಳ್ಬೇಕು. ಯಾವುದು ಬೇಕು ಅದನ್ನು ನಾವು ಅಳಿಸ್ಕೊಳ್ಬೇಕು. ನಮ್ಮಲ್ಲಿ ಬೇರೆ ಬೇರೆ ಧರ್ಮದಲ್ಲಿ ಬೇರೆ ಬೇರೆ ಧರ್ಮದ ಜಾತಿಯ ಒಂದು ಧರ್ಮ ಗ್ರಂಥಗಳಿವೆ. ಅದರಲ್ಲಿ ಉತ್ತಮವನ್ನು ನಾವು ತಗೊಂಡು ನಾವು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಕೂಡ ಒಂದು ಉತ್ತಮ, ಮುಖ್ಯವಾಗಿ ಮಾನವೀಯತೆಯನ್ನು ಬೆಳೆಸ್ಕೊಳ್ಬೇಕು. ಎಲ್ಲರೂ ಆ ಮಾನವೀಯತೆಯನ್ನು ಬೆಳೆಸ್ಕೊಂಡ್ರೆ ಖಂಡಿತವಾಗಿ ಒಬ್ಬ ನಮ್ಮ ಬದುಕಲ್ಲಿ ಅಳವಡಿಸ್ಕೊಂಡ್ರೆ ನಾವು ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯ. ಇಂತಹ ಕಾರ್ಯಕ್ರಮ ಹಮ್ಮಿಕೊಂಡಿರುವಂಥ ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ಇವರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಹೇಳ್ತಾ ನಾನು ತುಂಬ ಮಾತಾಡಲಿಕ್ಕೆ ಹೋಗೋದಿಲ್ಲ. ನಮ್ಮಂದ್ರೆ ಧಾರ್ಮಿಕದ ವಿಷಯದಲ್ಲಿ ನಾವು ತುಂಬ ಹಿಂದೆ, ಹಾಗೆ ಸಾಮಾಜಿಕದಲ್ಲಿ ನಾವು ಸ್ವಲ್ಪ ಕಾರ್ಯಕ್ರಮಗಳನ್ನು ಮಾಡ್ತಿರ್ತೇವೆ, ಚಟುವಟಿಕೆಗಳನ್ನು ಮಾಡ್ತಾ ಇರ್ತೇವೆ. ಆದರೆ ಧಾರ್ಮಿಕದಲ್ಲಿ ಸ್ವಲ್ಪ ಕಡಿಮೆ. ಹಾಗೆ ನನ್ನ ಸಣ್ಣ ಅನಿಸಿಕೆಗಳನ್ನು ನಾನು ಇಲ್ಲಿಗೆ ಮುಗಿಸ್ತೇನೆ. ಇವತ್ತು ಪ್ರವಾದಿ ಮೊಹಮ್ಮದ್ ಅವರ ಇಡೀ ಅವರೊಂದು ಈ ಒಂದು ವಿಶ್ವಕ್ಕಾಗಿ ಅವರ ತ್ಯಾಗ ಮತ್ತು ಒಬ್ಬ ಮಾನವತಾವಾದಿಯಾಗಿ ಅವರು ಇವತ್ತೊಂದು ವಿಶ್ವಕ್ಕೆ ಒಳ್ಳೆಯ ಸಂದೇಶವನ್ನು ಕೊಟ್ಟವರು. ಇವತ್ತು ನಾವು ಸರ್ವ ಜಾತಿ ಮತ ಭೇದ ಎಲ್ಲ ಧರ್ಮದವರು ಕೂಡ ಇವತ್ತು ಒಟ್ಟಾಗಿ ಜೀವನ ಮಾಡುವ ಈ ಸಂದರ್ಭದಲ್ಲಿ ಶಾಂತಿ ಪ್ರಕಾಶನ ಮೂಲಕ ಈ ಒಂದು ಪ್ರವಾದಿ ಮೊಹಮ್ಮದರ ಲೇಖನ ಸಂಕಲನಗಳನ್ನು ಇವತ್ತು ಬಿಡುಗಡೆ ಮಾಡುವ ಒಂದು ಅವಕಾಶ ನಮಗೆ ಸಿಕ್ಕಿರೋದು ಒಳ್ಳೆಯ